ಸಂತೋಷವಾಗಿರೋಲ್ಲ ಒಂದೆಲ್ಲ ಹೇಳನ್ವಾ? ವೆರಿ ಗುಡ್. ಬೈಬಲ್ ಹೇಳುತ್ತದೆ, ಕರ್ತನಲ್ಲಿ ನಾವು ಸಂತೋಷವಾಗಿರುವಂಥದ್ದು ನಮ್ಮ ಬಲ. ನೀವು ದುಃಖವಾಗಿದ್ದರೆ ಅದು ಕ್ಷೀಣ, ಆದರೆ ನೀವು ಕರ್ತನಲ್ಲಿ ಸಂತೋಷವಾಗಿದ್ದರೆ ಅದು ನಿಮಗೇನಾಗಿರ್ತದೆ? ಅದು ಬಲವಾಗಿರತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ನಾವು ಪ್ರತಿಯೊಬ್ಬರೂ ಕರ್ತನಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯತೆಗಳಿದೆ. ಕಾರಣ ನಾವು ಹೇಗಿದ್ದೀವಿ ಅನ್ನೋದಲ್ಲ, ದೇವರು ನಮಗೇನು ಮಾಡಿದ್ದಾರೆ ಎಂಬುದಾಗಿ ನೆನೆಸುವಾಗ ಖಂಡಿತವಾಗಿ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯತೆ. ನಾನು ಹೇಗಿದ್ದೇನೆ, ನನಗೇನಿದೆ ಎಂಬುದಾಗಿ ನೀನು ಯಾವತ್ತುವರೆಗೆ ಯೋಚನೆ ಮಾಡ್ತೀಯೋ ನಿನ್ನ ಜೀವನದಲ್ಲಿ ನೀನು ಉದ್ಧಾರ ಆಗುವುದೇ ಇಲ್ಲ. ದೇವರು ನನಗೇನು ಮಾಡಿದ್ದಾರೆ, ದೇವರು ನನಗೇನು ಇಟ್ಟಿದ್ದಾರೆ ಎಂಬುದಾಗಿ ಯೋಚನೆ ಮಾಡ್ತಾ ಮಾಡ್ತಾ ನಿನ್ನ ಹೃದಯದಲ್ಲಿ ಸಂತೋಷವು ನಂಬಿಕೆ ಹುಕ್ತದೆ. ಅದರಿಂದ ನೀ ಈ ಭೂಮಿ ಮೇಲೆ ಬದುಕಿ ಬಾಳೋದಕ್ಕೆ ಸಾಧ್ಯತೆ ಉಂಟು. ಪ್ರೈಸ್ ದಿ ಲಾರ್ಡ್. ಈ ವೇಳೆಯಲ್ಲಿ ಕೂಡ ನೀತಿವಂತನಿಗಿರತಕ್ಕಂಥ ಆಶೀರ್ವಾದಗಳನ್ನು ಕುರಿತು ನಾವು ಕಳೆದದನ್ನು ನೋಡ್ತಾ ಬರ್ತಿದ್ದೇವೆ. ಯಾರು ನೀತಿವಂತರು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಾವೆಲ್ಲರೂ ಕೂಡ ಏನಾಗಿದ್ದೀವಿ? ನಾವು ನೀತಿವಂತರಾಗಿ ಇದ್ದೇವೆ. ನಮ್ಮ ಕ್ರಿಯೆಗಳಿಂದ ನಾವು ಯಾರೂ ನೀತಿವಂತರಾಗೋದಕ್ಕೆ ಸಾಧ್ಯತೆ ಇಲ್ಲ. ನಂಬಿಕೆಯಿಂದಲೇ ನಾವೆಲ್ಲರೂ ನೀತಿವಂತರಾಗಿ ಇದ್ದೇವೆ. ಬೈಬಲ್ ಹೇಳುತ್ತದೆ, ನಮ್ಮ ನೀತಿ ದೇವರ ಮುಂದೆ ಚಿಂದಿ ಬಟ್ಟೆ ಇದ್ದ ಹಾಗೆ ಈಗ ದೇವರು ಆತನಲ್ಲಿ ನಂಬಿಕೆ ಇಟ್ಟಂತ ನಮ್ಮನ್ನು ತನ್ನ ಅಮೂಲ್ಯವಾದ ರಕ್ತದಿಂದ ತೊಳೆದು ಶುದ್ಧ ಮಾಡಿ ಈ ಭೂಲೋಕದಲ್ಲಿ ಕ್ರಿಸ್ತನ ಎಂಥವರಾಗಿದ್ದಾರೋ ಅಂಥವರಾಗಿ ನಮ್ಮನ್ನು ದೇವರು ಮಾಡಿದವರಾಗಿದ್ದಾರೆ. ಆದ ಕಾರಣ ಇದು ನನ್ನ ಭಕ್ತಿಯಿಂದ ಉಂಟಾದದ್ದಲ್ಲ, ಆತನ ಪುಣ್ಯದಿಂದ ಉಂಟಾದದ್ದು. ಯಾವನಾದರೂ ತನ್ನ ಸ್ವಂತ ನೀತಿಯನ್ನು, ಧರ್ಮಶಾಸ್ತ್ರದ ಮೂಲಕವಾಗಿ ಬರತಕ್ಕಂಥ ನೀತಿಯನ್ನು ಆಧಾರ ಮಾಡಿಕೊಳ್ಳುವವನು ಶಾಪಗ್ರಸ್ತನಾಗಿದ್ದಾನೆ ಎಂಬುದಾಗಿ ಗಲಾತ್ಯರು 3:10 ಹೇಳುತ್ತದೆ. ಕಾರಣ ಯಾರೂ ಕೂಡ ಧರ್ಮಶಾಸ್ತ್ರದ ಪ್ರಕಾರ ನೀತಿವಂತರಾಗಿರೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಾದರೆ ನಾವೆಲ್ಲರೂ ಕೂಡ ನಂಬಿಕೆಯಿಂದ ಪ್ರತಿಯೊಬ್ಬರೂ ನೀತಿವಂತರಾಗಿದ್ದೇವೆ. ಆದ ಕಾರಣ ನೀತಿವಂತರಾಗಿರುವ ನಮಗೆ ಕರ್ತನು ಎಷ್ಟೋ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಇವುಗಳನ್ನು ನಾವು ಪ್ರತಿ ಸತಿ ಅರಿಕೆ ಮಾಡುವವರಾಗಿ, ಜ್ಞಾಪಕ ಮಾಡಿಕೊಳ್ಳತಕ್ಕಂಥವರಾಗಿ ಕಾಣಪಡಬೇಕು. ಬೈಬಲಲ್ಲಿ ಇವತ್ತಿನ ದಿನದಲ್ಲಿ ನಾವು ನೋಡಬೇಕಾಗಿರತಕ್ಕಂಥ ವಚನ ಯಾವುದಂತಂದರೆ ಕೀರ್ತನೆ 34:17 ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 34:17. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ, ಎಲ್ಲರ ಗಮನವಾಗಿ ಕೇಳಿ, ಯೆಹೋವನು ನೀತಿವಂತನ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಅವರನ್ನು ಏನ್ ಮಾಡ್ತಾರೆ? ಬಿಡಿಸುತ್ತಾನೆ. ಎಲ್ಲರೂ ಹೇಳ್ರಿ, ಏನ್ ಮಾಡ್ತಾರೆ? ಎಷ್ಟು ಕಷ್ಟಗಳಿಂದ? ಎಲ್ಲ ಅಂದ್ರೆ ಯಾರ್ಯಾರು ಏನೆಲ್ಲ ನೀವು ಕಷ್ಟ ಅಂತ ನೆನೆಸ್ತೀರೋ ಅವುಗಳೆಲ್ಲದರಿಂದಲೂ ದೇವರು ನಿನ್ನನ್ನು ಬಿಡಿಸಿ ಕಾಯುವುದಕ್ಕೆ ಶಕ್ತರಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕಾರಣ ನೀನೇನಾಗಿದ್ದೀ? ನೀತಿವಂತನಾಗಿದ್ದಿ. ಈ ನೀತಿ ನಿನಗೆ ಹೇಗೆ ದೊರಕಿತು? ನಂಬಿಕೆಯಿಂದ ದೊರಕಿತು. ಹೇಗೆ ದೊರಕಿತು ನಿನಗೆ? ನಂಬಿಕೆಯಿಂದ. ಈಗ ಹೇಳ್ರಿ, ಈ ಬೆಳಗಿನ ವೇಳೆಯಲ್ಲಿ ಯಾರೆಲ್ಲ ನೀತಿವಂತರಾಗಿದ್ದೀರೋ ಅವ್ರಿಗೆಲ್ಲರಿಗೂ ಕಷ್ಟ ಇದ್ದೇ ಇರ್ತದೆ. ಯಾರಾದರೂ ಇಲ್ಲಿ ಒಬ್ಬ ನೀತಿವಂತನು ನನಗೆ ಕಷ್ಟ ಇಲ್ಲ ಅಂತ ಹೇಳೋರು ಕೈ ಎತ್ತರಿ ನೋಡೋಣ. ಹಾಗಾದ್ರೆ ಪ್ರತಿ ಒಬ್ಬ ನೀತಿವಂತನಿಗೆ ಕಷ್ಟ ಇದೆ. ಆದ್ರೆ ನಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಏನಂದ್ರೆ, ನಮ್ಮ ಕೂಗನ್ನು ಕೇಳಿ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅವುಗಳೆಲ್ಲದರಿಂದ ನಮ್ಮನ್ನು ಬಿಡಿಸಿ ಕಾಯುವುದಕ್ಕೆ ಶಕ್ತರಾಗಿದ್ದಾನೆ. ನೀತಿವಂತನಿಗೆ ಬರುವ ಕಷ್ಟ ಅನೇಕ ಇದೆಯಂತೆ. ಎಷ್ಟು ಕಷ್ಟ ಇರ್ತದೆ ನೀತಿವಂತನಿಗೆ? ಲೋಕದವರಿಗೆ ಸ್ವಲ್ಪ, ಆದರೆ ನೀತಿವಂತರಿಗೆ ಬಹಳ ಇರತಕ್ಕದಾಗಿರ್ತದೆ. ಆದರೆ ನಮಗೊಂದು ಗುಡ್ ನ್ಯೂಸ್ ಏನಂದ್ರೆ, ನಾವು ಕೂಗುವಾಗ ನಂಬಿಕೆಯಿಂದ ದೇವರು ಅವುಗಳೆಲ್ಲದರಿಂದ ಬಿಡಿಸಿ ಕಾಯುವಾತನಾಗಿದ್ದಾನೆ. ಆಮೇನ್. ಇದು ಈ ಲೋಕದಲ್ಲಿರುವ ಜನರಿಗೆ ಪಾಪ ವಾಗ್ದಾನವೂ ಇಲ್ಲ, ಆದರೆ ಅವ್ರಿಗೆ
ತಿಳಿಯುವುದೂ ಇಲ್ಲ. ಮೊನ್ನೆ ದಿನದಲ್ಲಿ ನಮ್ಮ ಮನೆಗೆ ಒಬ್ಬ ಮ್ಯಾನೇಜರ್ ಬಂದರು, SBI ಮ್ಯಾನೇಜರ್. ಅವರ ಮಗನಿಗೆ ಪ್ರಾಬ್ಲಮ್ ಇದೆ. ಅವ್ರು ಹೇಳ್ತಿದ್ರು, ನಾನು ಭೂಮಿ ಮೇಲೆ ಇರೋಕ್ಕಿಂತ ಸತ್ತು ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತದೆ ಎಂಬುದಾಗಿ ಹೇಳ್ತಿದ್ರು. ಆಗ ನಾನು ಹೇಳಿದೆ, ಡೋಂಟ್ ವರಿ, ನಮಗೊಬ್ಬ ದೇವರಿದ್ದಾರೆ, ನಾ ಅವ್ರು ನಿಮಗೆ ಹೇಳ್ತೀನಿ ಎಂಬುದಾಗಿ. ಅವ್ರು ಹೇಳಿದ್ರು, ಹೌದು ನಾನು ನಂಬ್ತೀನಿ, ನಾನು ಕ್ರಿಶ್ಚಿಯನ್ ಆಗ್ಬಿಡ್ತೀನಿ, ನನ್ನ ಮಗನಿಗೆ ಮಾತ್ರ ವಾಸಿ ಆದ್ರೆ ಅಂತ. ಈಗ ನಾನು ಹೇಳಿದೆ, ನಾನು ಚಾಲೆಂಜ್ ಆಗಿ ಹೇಳ್ತೀನಿ, ನೀನು ಮನೆಯಲ್ಲಿ ಕೂತ್ಕೊಂಡು ಆ ಯೇಸು ಎಂಬ ನಾಮವನ್ನು ಕೂಗು, ಆತನು ಖಂಡಿತವಾಗಿ ನಿನಗೆ ಸದುತ್ತರ ಕೊಡ್ತಾನೆ. ಅವ್ರು ಹೇಳಿದ್ರು, ಇಷ್ಟು ಕಾನ್ಫಿಡೆನ್ಸ್ ನಿನಗೆ ಹೆಂಗೆ ಬರ್ತದೆ? ನಾನು ಹೇಳಿದ್ರು, 1-2 ಅಲ್ಲ, ನಾನು ಸಾವಿರಾರು ಸತಿ ಈ ಸಂಗತಿಗಳಲ್ಲಿ ನಾನು ಬಂದಿದ್ದೇನೆ ಹೊರಗೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಆ ಕಾನ್ಫಿಡೆನ್ಸ್, ನಾನು ಹೇಳಿದೆ, ಒಂದು ವೇಳೆ ನನ್ನ ಯೇಸು ನಿನ್ಗೆ ಉತ್ತರ ಕೊಟ್ಟಿಲ್ಲ ಆದರೆ ಈ ಸೇವೆ ಮಾಡೋದೇ ಬಿಟ್ಬಿಡ್ತೀನಿ ಎಂಬುದಾಗಿ ಹೇಳಿದ್ರು. ಅಯ್ಯೋಯ್ಯೋ, ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರು. 100% ನಾನು ನಂಬುವ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ಆಮೇನ್. ಆದ ಕಾರಣ ಯೇಸುವಿನ ನಾಮದಲ್ಲಿ ಇವತ್ತು ಬೆಳಗಿನ ವೇಳೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ನಿನಗೆ ಆ ದೃಢತೆ, ಆ ನಂಬಿಕೆ ನಿನಗಿರಬೇಕು. ಕಾರಣ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿರುವುದೇ, ಪ್ರೈಸ್ ದಿ ಲಾರ್ಡ್, ಆತನಿಗೆ ಆಗುವುದಾದರೆ ನಮ್ಮ ಪ್ರಾರ್ಥನೆ ಕೇಳುವುದು ಇನ್ನೂ 8 ಮಂದಿಗೆ ಆಗುವುದು ಗ್ಯಾರಂಟಿ. ಆಮೇಲೆ ಒಂದು ಮೀನನ್ನ ತೆಗೆದು ಅದರ ವಾಸನೆ ಬರದೇ ಇರೋವರೆಗೂ ಅದನ್ನ ಕ್ಲೀನ್ ಮಾಡು ಅಂತಂದ್ರೆ, ಮೀನೆಲ್ಲ ಖಾಲಿ ಆದ್ರೂ ವಾಸನೆ ಮಾತ್ರ ಏನಾಗುದಿಲ್ಲ. ಅಂತ ಬದುಕಾಗಿದ್ದ ನಮ್ಮ ಬದುಕನ್ನು ನೀತಿವಂತರಾಗಿ ಮಾಡಿರೋದೇ ಆತನ ಪುಣ್ಯವಾಗಿದ್ದರೆ ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುವಂಥದ್ದು ಇನ್ನೂ ಗ್ಯಾರಂಟಿ. ಆಮೇನ್. ಯಾವುದು ಕಷ್ಟ ರೀ? ಪ್ರಾರ್ಥನೆಗೆ ಸದುತ್ತರ ಕೊಡೋದು ಕಷ್ಟವೋ ಅಥವಾ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದು ಕಷ್ಟವೋ? ಆ ಪಾಪಗಳನ್ನೇ ದೇವರು ಕ್ಷಮಿಸಿ ನೀತಿವಂತರಾಗಿ ಮಾಡಿರಬೇಕಾದರೆ ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡೋದಕ್ಕೆ ಆತನಿಗೇನು ಕಷ್ಟ ಏನೂ ಇಲ್ಲವೇ ಇಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಈ ಬೆಳಗಿನ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಆತನ ನಾಮವನ್ನು ಕೂಗುವ ಪ್ರತಿಯೊಬ್ಬರಿಗೂ ನೀತಿವಂತರ ಕೂಗನ್ನು ಕೇಳಿ ಆತನು ನಿಮಗೆ ಸದುತ್ತರವನ್ನು ಕೊಡತಕ್ಕಂಥವನಾಗಿದ್ದಾನೆ. ಎಲ್ಲ ಪ್ರಾಬ್ಲಮ್ಸ್ ಇಂದ, ಯಾವ ಪ್ರಾಬ್ಲಮ್ ಇಂದ? ಪಾಸ್ಟರ್ ಕ್ಯಾನ್ಸರ್. ನಿನ್ನೆ ರಾತ್ರಿ 1 ಗಂಟೆಗೆ ಒಬ್ಬರು ಫೋನ್ ಮಾಡಿದ್ರು ಹೈದರಾಬಾದಿಂದ. ಪಾಸ್ಟರ್ ಹೈದರಾಬಾದ್ 11:30 ಗಂಟೆಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಪಾಸ್ಟರ್ ಅಂತ ಹೇಳ್ತಾ ಇದ್ದಾರೆ, 25 ಲಕ್ಷ ರೂಪಾಯಿ ನನಗೆ ಒಬ್ಬರು ಮೋಸ ಮಾಡಿಬಿಟ್ರು. ಈಗ ನಾನು ಸಾಲದ ಇದ್ದೇನೆ, ಕ್ಯಾನ್ಸರಿಂದ ಕಷ್ಟಪಡ್ತಿದ್ದೇನೆ. ನಾವೊಬ್ಬ ಸೇವಕರು, ಅವ್ರಿಗೆ ಗೊತ್ತು, ನನಗೆ ಪರಿಚಯ ಇದೆ, ಪಾಸ್ಟರ್ ಸಾಮಲ್ ಗೊತ್ತು. ಅವರು ಫೋನ್ ಮಾಡಿ ಅಳ್ತಾ ಇದ್ರು, ಕಣ್ಣೀರು ಬಿಡ್ತಿದ್ರು. ನಾನು ಹೇಳಿದೆ, ಡೋಂಟ್ ವರಿ, ನೀ ಯಾಕೆ ಕಣ್ಣೀರು ಬಿಡುತ್ತೀಯ? ದೇವರಿದ್ದಾರೆ. ಇಲ್ಲ ಪಾಸ್ಟರ್, ಡಾಕ್ಟರ್ ಹೇಳ್ಬಿಟ್ರು ನನಗೊಂದು ಮಗು, ಇನ್ನೊಂದು ಮಗು 8 ತಿಂಗಳು ಹೊಟ್ಟೆಲಿದೆ ಮಗು ಹೆಂಡತಿಗೆ. ಆದರೆ ನಾನು ಅವಳಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನನಗೆ ಬಂದು ಕ್ಯಾನ್ಸರ್ ಹೊಟ್ಟೆಯಲ್ಲಿ ಬಂದ್ಬಿಟ್ಟಿದೆ. ಡಾಕ್ಟರ್ ಹೇಳಿದ್ರು ಇನ್ನೂ 25 ದಿನಗಳು ಮಾತ್ರ ನೀನು ಬದುಕಕ್ಕೆ ಸಾಧ್ಯತೆ ಎಂಬುದಾಗಿ. ನಾನು ಹೇಳಿದೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಿನ್ನ ನಂಬಿಕೆಯನ್ನು ಮಾತ್ರ ಬಿಡಬೇಡ. ಯೇಸುವಿನ ನಾಮದಲ್ಲಿ ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಆತನ ಹೇಳಿದ, ಸ್ವಾಮಿ ಪಾಸ್ಟರ್ ನನಗಾಗಿ ನೀವು ಪ್ರೇಯರ್ ಮಾಡ್ರಿ, ನನಗೆ ನಂಬಿಕೆ ಇದೆ, ನೀವು ಪ್ರಾರ್ಥನೆ ಮಾಡಿ. ನಾನು ಹೇಳಿದೆ, ನಾನು ಇಬ್ಬರು ಸೇರಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ದೇವರು ಕೇಳುವ ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡಿ ಮುಗಿದ 1 ಗಂಟೆಗೆ ತಿರುಗಿ ಫೋನ್ ಮಾಡ್ತಾನೆ, ಪಾಸ್ಟರ್ ಆ ಕ್ಯಾನ್ಸರ್ ಸಿಂಪ್ಟಮೇ ನನಗೆ ಕಾಣ್ತಾ ಇಲ್ಲ ಎಂಬುದಾಗಿ. ನನ್ನ ದೇವರು ಪ್ರಾರ್ಥನೆಗಳನ್ನು ಕೇಳುವ ದೇವರಾಗಿದ್ದಾರೆ. ಅವನು ಹೇಳ್ದ, ಬರೋ ವಾರವೋ ಅಥವಾ ಈ ವಾರವೋ ನಾನು ಖಂಡಿತವಾಗಿ ಫ್ಲೈಟಲ್ಲಿ ಬಂದು ನನ್ನ ಹೆಂಡ್ತಿನೂ ಕರ್ಕೊಂಡ್ಬಂದು ಸಾಕ್ಷಿ ಹೇಳ್ತೇನೆ ಎಂಬುದಾಗಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ, ನನ್ನ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದಾನೆ. ಕಾರಣ ನಮ್ಮ ಭಕ್ತಿಯಿಂದಲ್ಲ, ಆತನು ಕೊಡಲ್ಪಟ್ಟ ನೀತಿ ಎಂಬ ವಸ್ತ್ರವನ್ನು ನಮಗೆ ದಯಪಾಲಿಸಿದ್ದಾರೆ. ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ನೀತಿವಂತನು ಭೂಮಿ ಮೇಲೆ ಆತನು ಆಳುವವನಾಗಿರ್ತಾನೆ ಹೊರತು ಯಾವುದು ಅವನನ್ನು ಆಳುವುದಿಲ್ಲ. ಹಾಗಾಗಿ ನಮಗೆ ಕಷ್ಟ ಬರೋದಿಲ್ಲ ಅಂತಲ್ಲ, ಈ ಲೋಕದಲ್ಲಿರುವವರೆಲ್ಲರಿಗಿಂತಲೂ ಹೆಚ್ಚು ಕಷ್ಟ ನಮಗಿರ್ತದೆ. ಆದರೆ ಅವುಗಳೆಲ್ಲದರಿಂದಲೂ ದೇವರು ನಮ್ಮನ್ನು ಬಿಡಿಸಿ ಕಾಯುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ಸೇರಿ ಆತನ ನಾಮವನ್ನು 3 ಸತಿ ಕೂಗೋಣ. ನಿಮ್ಮ ಸಮಸ್ಯೆ ಏನೇ ಆಗಿರಲಿ, ನಿಮ್ಮ ಕಾಯಿಲೆ ಏನಾಗಿರಲಿ, ನಿಮ್ಮ ಸಾಲ ಸಮಸ್ಯೆ ಏನಾಗಿರಲಿ, ನಿಮ್ಮ ಕಷ್ಟ ಏನೇ ಆಗಿರಲಿ, ಅದು ಯಾವುದೇ ಪ್ರಾಬ್ಲಮ್ ಆಗಿರಲಿ, ಎಷ್ಟು ಜನಕ್ಕೆ ನಂಬಿಕೆ ಇದೆ ಆತನ ನಾಮವನ್ನು ಕೂಗುವ ನಮಗೆ ಸದುತ್ತರ ಕೊಡ್ತಾರೆ ಎಂಬುದಾಗಿ. ನಮ್ಮ ಹೃದಯದ ಆಳದಿಂದ ನಂಬಿಕೆಯಿಂದ 3 ಸತಿ ಯೇಸುವೇ 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 ಆಮೇಲೆ ಆ ನಾಮವನ್ನು ಕೂಗುವ ಪ್ರತಿಯೊಬ್ಬರಿಗೂ ರಕ್ಷಣೆ ಉಂಟು. ಬೈಬಲ್ ಹೇಳ್ತದೆ, ಕರ್ತನ ನಾಮವು ಬಲವಾದ ಬುರುಜು,
ನೀತಿವಂತನು ಓಡಿ ಹೋಗಿ ಅದರಲ್ಲಿ ಸುರಕ್ಷಿತವಾಗಿರ್ತಾನೆ. ನಮ್ಮಂತ ಭಾಗ್ಯವಂತರು ಈ ಲೋಕದಲ್ಲಿ ಯಾರು ಇರಕ್ಕೆ ಸಾಧ್ಯತೆ ಇಲ್ಲ. ಕಷ್ಟ ಇದೆ ರೀ, ಆದ್ರೆ ನಮಗೊಂದು ನಂಬಿಕೆ ಇದೆ, ನಮಗೊಂದು ನಿರೀಕ್ಷೆ ಇದೆ, ಆತನ ವಾಗ್ದಾನ ಇದೆ. ಆತನ ಹೇಳಿದ ನಮ್ಮ ಕೂಗನ್ನು ಕೇಳ್ತೇನೆ ಎಂಬುದಾಗಿ. ಆತನು ಸುಳ್ಳಾಡುವ ದೇವರಲ್ಲ, ಆತನು ಸುಳ್ಳು ಹೇಳ್ಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. 35 ವರ್ಷಗಳಿಂದ ದೇವರ ಸೇವೆ ಸ್ವಾಮಿ ನಂಬಿ ಬಂದಿದ್ದೇನೆ. ನಾನು ಹೇಳ್ತೇನೆ, ಇದುವರೆಗೂ ನನ್ನನ್ನು ಕೈ ಬಿಟ್ಟಿಲ್ಲ, ಇದುವರೆಗೂ ಯಾರನ್ನು ಕೈ ಬಿಟ್ಟಿದ್ದ ನನ್ನ ಕಣ್ಣುಗಳು ನೋಡಿಲ್ಲ. ಕಾರಣ ಆತನ ನಂಬಿಕಸ್ಥರಾಗಿದ್ದಾರೆ. ನಾವು ಅಪನಂಬಿಕಸ್ಥರಾಗಿದ್ರು ಆತನು ನಂಬಿಕಸ್ಥನೇ ಆಗಿದ್ದಾರೆ. ಹೇಳ್ರಿ, ನೀವು ಎಷ್ಟು ಸತಿ ನೀವು ಧೋಕಾ ಕೊಟ್ಟಿದ್ದೀರಿ, ಎಷ್ಟು ಸತಿ ಚಾಕ್ಲೇಟ್ ಕೊಟ್ಟಿದ್ದೀರಿ ದೇವರಿಗೆ, ಆದರೆ ಆತನು ಚಾಕ್ಲೇಟ್ ಕೊಡಲಿಲ್ಲ, ನಮಗೆ ಧೋಕಾ ಕೊಡಲಿಲ್ಲ. ಆತನು ನಾವು ಕೂಗುವಾಗ ಸದುತ್ತರ ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಷ್ಟು ಸತಿ ನಾವು ದೇವರಿಗೆ ಮೋಸ ಮಾಡಿದ್ದೀವಿ, ಎಷ್ಟು ಸತಿ ಅನ್ಯಾಯ ಮಾಡಿದ್ದೀವಿ, ಎಷ್ಟು ಸತಿ ನಾವು ತಪ್ಪಲ್ಲಿದ್ದೇವೆ, ಎಷ್ಟು ಸತಿ ನಾವು ಪಾಪ ಮಾಡಿದ್ದೀವಿ. ಆದರೂ ನಮ್ಮ ಪಾಪಕ್ಕೆ ತಕ್ಕಂತೆ ನಮ್ಮನ್ನು ದಂಡಿಸಿರುವುದಾದರೆ ಇವತ್ತು ನಾವೆಲ್ಲರೂ ಅಡ್ರೆಸ್ಗಿಲ್ದೆ ಆಗ್ಬಿಡ್ತಿದ್ವಿ. ಆದರೂ ಆತ ನಂಬಿಕಸ್ಥನಾಗಿದ್ದು ಆ ನೀತಿವಂತನ ಪಟ್ಟವನ್ನು ಕೊಟ್ಟಂತ ಆತನು ನಮ್ಮ ಕೂಗಿಗೆ ಸದುತ್ತರ ಕೊಡುವಾತನಾಗಿದ್ದಾನೆ. ಯಾಕೆ ಅನೇಕ ಸಮಯಗಳಲ್ಲಿ ಆ ನಂಬಿಕೆಯು ನಿರೀಕ್ಷೆ ಇಲ್ಲದೆ ಹೋಗ್ತದೆ ಗೊತ್ತಾ ನಿಮಗೆ? ಆತನು ಎನ್ನಿಸಿ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ ಎಂಬ ಕೃತಜ್ಞತೆ ಜೀವಿತ ಇಲ್ಲದೆ ಇರೋದ್ರಿಂದ ಅನೇಕ ಸಮಯದಲ್ಲಿ ನಮಗೆ ಆ ನಂಬಿಕೆ ಇರುವುದಿಲ್ಲ, ನಮಗೆ ಆ ನಿರೀಕ್ಷೆ ಇರುವುದಿಲ್ಲ ಆತ ನಾಮದಲ್ಲಿ ಕೂಗಬೇಕೆಂಬುದಾಗಿ. ಕಾರಣ ನಮ್ಮ ನಡತೆ ನಮ್ಮ ಮನಸ್ಸಾಕ್ಷಿಯಲ್ಲಿ ಏನ್ ಮಾಡ್ತದೆ, ನಿನ್ನ ಮನಸ್ಸಾಕ್ಷಿಯಲ್ಲಿ ಅದು ಚುಚ್ಚತಕ್ಕದಾಗಿದೆ. ಆದರೂ ಈ ಬೆಳಗಿನ ವೇಳೆಯಲ್ಲಿ ಯೇಸು ಸ್ವಾಮಿ ನಾಮದಲ್ಲಿ ನಾನು ನಿಮಗೆ ಹೇಳ್ತೇನೆ, ನಿನ್ನನ್ನು ದೇವರು ನೀತಿವಂತನು ಎಂಬುದಾಗಿ ಪರಿಗಣಿಸಿದ್ದಾರೆ. ನಿನ್ನ ಕೊನೆ ತನಕ ನೀತಿವಂತನಾಗಿ ಉಳಿಯತಕ್ಕಂಥವನಾಗಿದ್ದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದು ವೇಳೆ ದೇವರಿಗೆ ವಿರೋಧವಾಗಿ ಮನಸ್ಸಾಕ್ಷಿ ವಿರೋಧವಾಗಿ ತಪ್ಪು ಮಾಡಿದರೆ ಆತನ ನಂಬಿಕಸ್ಥನು, ಆತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಅದು ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಯೇಸುವಿನ ನಾಮದಲ್ಲಿ ಈ ಬೆಳಗಿನ ವೇಳೆಯಲ್ಲಿ ಈ ವಾಗ್ದಾನವನ್ನು ಪಡ್ಕೊಳ್ರಿ. ದೇವರು ನೀತಿವಂತನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ, ನಮ್ಮ ಕೂಗನ್ನು ಕೇಳುವಾತನಾಗಿದ್ದಾನೆ. ಓದ್ಕೊಳ್ಳೋಣ ಮತ್ತೊಂದು ಸತಿ ವಚನವನ್ನ. ಯೆಹೋವನು ನೀತಿವಂತರ ಕೂಗನ್ನು ಪ್ರಾರ್ಥನೆಯನ್ನು ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಏನ್ ಮಾಡ್ತಾರಂತೆ, ಬಿಡಿಸುತ್ತಾನಂತೆ. ಐಗುಪ್ತ ದೇಶದಲ್ಲಿ ಸುಮಾರು 430 ವರ್ಷಗಳಾಯಿತು. ಈ 430 ವರ್ಷಗಳಾಗಿ ಅಬ್ರಹಾಮನು ನಂಬಿಕೆಯಿಂದ ನೀತಿವಂತನಾದ, ಅವನು ಹುಟ್ಟಿದಂಥ ಈಸಾಕನು ನೀತಿವಂತನಾದ, ಅವನು ಹುಟ್ಟಿದಂಥ ಯಾಕೋಬನು ನಂಬಿಕೆಯಿಂದ ನೀತಿವಂತನಾದ, ಅವನು ಹುಟ್ಟಿದಂಥ 12 ಗೋತ್ರಗಳು ನೀತಿವಂತರಾದರು. ಈ ನೀತಿವಂತರಾಗಿರತಕ್ಕ ಇವರುಗಳು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಇದ್ರು ಎಂಬುದಾಗಿ ನೋಡುತ್ತೇವೆ. ಎಲ್ಲ ಗಂಡು ಮಕ್ಕಳನ್ನ ಕೊಲ್ಲತಕ್ಕಂಥವನಾಗಿ ಅನೇಕರು ಕೂಗನ್ನ ಆ ದಿನಗಳಲ್ಲಿ ಪ್ರಾರ್ಥನೆ ಕೂಡ ಮಾಡಿಲ್ಲ, ಅವರು ಜಸ್ಟ್ ಕೂಗ್ತಾ ಇದ್ರು. ಯಾಕಂದ್ರೆ ಯೆಹೋವ ದೇವರ ಬಗ್ಗೆ ಸರಿಯಾದ ಮಾಹಿತಿಯು ಅವ್ರಿಗೆ ಇರಲಿಲ್ಲ, ಯಾವ ಧರ್ಮಶಾಸ್ತ್ರವೂ ಇರಲಿಲ್ಲ, ಯಾವ ಬೋಧಕರು ಇರಲಿಲ್ಲ, ಯಾವ ಸಭಾಪಾಲಕರು ಇರಲಿಲ್ಲ. ಆದ ಕಾರಣ ಅವರೆಲ್ಲರೂ ಕೂಡ ಅವರು ಯೆಹೋವ ದೇವರನ್ನ ಕೂಗದೆ ಜಸ್ಟ್ ಅವರು ಕೂಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅವರ ಕೂಗನ್ನು ದೇವರು ಕೇಳಿದ್ರು. ಕೇಳಿದ ಮಾತ್ರವಲ್ಲ, ಒಂದೇ ಒಂದು ಮೋಸೆಯನ್ನು ಕಳಿಸಿ ಅವರೆಲ್ಲ ಇಕ್ಕಟ್ಟಿನಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಶಕ್ತನಾಗಿದ್ರು. ಅಂದು ಮಾಡಿದಾತನು ತನ್ನ ಮಗನ ರಕ್ತದಿಂದ ನೀತಿವಂತರಾಗಿರುವ ನಮ್ಮನ್ನು ಎಷ್ಟು ಮಟ್ಟಕ್ಕೆ ಆತನು ಕಾಯ್ದಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿದ ನನ್ನ ದೇವರು ಅವರ ಮಕ್ಕಳನ್ನು ಕೂಡ ಇಲ್ಲಿಯವರೆಗೂ ಕಾಯುವುದಾದರೆ ತನ್ನ ಮಗನಾದ ಯೇಸುವಿನ ರಕ್ತದಿಂದ ನಮ್ಮನ್ನು ನೀತಿವಂತರಾಗಿ ಮಾಡಿರುವಾಗ ನಮ್ಮ ಬಗ್ಗೆ ಎಷ್ಟು ಮಟ್ಟಿಗೆ ನಮಗೆ ಗ್ಯಾರಂಟಿ ಇರಬೇಕು. ನಮ್ಮ ಕೂಗನ್ನು ಕೇಳ್ತಾರೆ. ಎಲ್ಲ ಹೇಳಿ, ನನ್ನ ಕೂಗನ್ನು ದೇವರು ಕೇಳ್ತಾನೆ. ನನ್ನನ್ನು ಎಲ್ಲದರಿಂದ ಬಿಡಿಸಿ ಕಾಯ್ತಾನೆ. ಬಹಳ ಜನರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಸಮಸ್ಯೆ ಇಲ್ದಿರತಕ್ಕಂಥವ್ರು, ಕಷ್ಟ ಇಲ್ದಿರತಕ್ಕಂಥವ್ರು ಯಾರು ಇಲ್ಲ. ಆದರೆ ನಾವು ಮಾತ್ರ ಇರತಕ್ಕ ತಪ್ಪು ಯಾವುದಂದ್ರೆ, ನಮ್ಮ ಕಷ್ಟವನ್ನೇ ಬ್ಯಾಂಡ್ ತಗೊಂಡು ಬಾರಿಸ್ತಾ ಇರ್ತೀವಿ. ಕೇಳ್ರಪ್ಪ ಕೇಳಿ, ನನಗೆ ಕಷ್ಟ ಬಂದ್ಬಿಟ್ಟೈತೆ, ನನಗೆ ಹಾಳಾಗ್ಬಿಡ್ತೀನಿ ನಾನು ಅಂತ ಹೇಳಿ ನೀನು ಹಾಳಾಗಿ ಹೋಗ್ತಿದ್ಯಾ. ನೀನು ಹೇಳ್ಬೇಕು, ಅದನ್ನು ನೋಡಿ, ಕಷ್ಟವನ್ನು ನೋಡಿ ಸವಾಲು ಬಿಡಬೇಕು. ನಾನು ನೀತಿವಂತನಾಗಿದ್ದೇನೆ, ನಾನು ದೇವರನ್ನು ನೋಡಿ ಕೂಗ್ತೇನೆ, ದೇವರು ಈ ಎಲ್ಲ ಇಕ್ಕಟ್ಟಿಂದ ನನ್ನನ್ನು ಬಿಡಿಸಿ ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ಇಟ್ ಮೇ ಬಿ ವಾಟ್ ಎವರ್, ಅದು ಯಾವುದೇ ಆಗಿದ್ರು ಸರಿ, ನಿನ್ನ ವಿಷಯದಲ್ಲಿ ಆತ ನೀತಿವಂತರಾಗಿ ಮಾಡಿದ್ರೆ ನೀನು ಎಲ್ಲವನ್ನು ಫೇಸ್ ಮಾಡತಕ್ಕಂಥ ಕೃಪೆಯನ್ನು ಹೊಂದಿದವಳಾಗಿದ್ದಿ.
ಅಲ್ಲೆಲ್ಲೂಯ. ನೀನ್ ಮಾಡ್ಬೇಕಾಗಿರಷ್ಟೇ ಆತನ ಮೇಲೆ ನಂಬಿಕೆ ಇಟ್ಟು ಕೂಗುವುದಾದರೆ ಆತನು ಖಂಡಿತವಾಗಿ ತಾನು ವಾಗ್ದಾನ ಮಾಡಿದ್ದನ್ನು ತಾನು ನೆರವೇರಿಸಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಎಷ್ಟು ಜನಕ್ಕೆ ನಂಬಿಕೆಯಿಂದ ಕೂಗಿದ್ರಿ? ನಾನು ಯೇಸುವಿನ ನಾಮದಲ್ಲಿ ಸತ್ಯವಾಗಿ ಹೇಳ್ತೇನೆ, ನೀವು ಆಚೆ ಹೋಗೋಷ್ಟರಲ್ಲಿ ಇವತ್ತು ಕಂಡಂತ ಐಗುಪ್ತನ ಇನ್ನು ಮುಂದೆ ನೀವು ಕಾಣೋದಿಲ್ಲ. ಆಮೇನ್. ಇವತ್ತು ನಾನು ಹೇಳ್ತೇನೆ, ನಂಬಿಕೆಯಿಂದ ಕೂಗಿದ ಪ್ರತಿಯೊಬ್ಬರಿಗೂ ಆತನು ನಂಬಿಕಸ್ಥನಾಗಿದ್ದಾನೆ. ಆತನ ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನಾಗಿದ್ದಾನೆ. ಆತನು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಕೊಟ್ಟಿದ್ದಾನೆ. ನಾವು ನಂಬಿಕೆಯಿಂದ ಆಚೆ ಹೋಗ್ತೇವೆ, ನಾವು ಅದರ ರಿಸಲ್ಟ್ ನೋಡಿ ದೇವರನ್ನ ಮಹಿಮೆ ಪಡಿಸತಕ್ಕಂಥವರಾಗಿರ್ತೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮತ್ತು ಜ್ಞಾನೋಕ್ತಿಗಳಲ್ಲಿ ನಾವು ನೋಡಿಕೊಳ್ಳೋಣ, 15:29 ವಚನವನ್ನು ಓದಿಕೊಳ್ಳೋಣ. ಯೆಹೋವನು ದುಷ್ಟರಿಗೆ ದೂರ, ಶಿಷ್ಟರ ಬಿನ್ನಹಕ್ಕೆ ಹತ್ತಿರ. ನೀತಿವಂತರ ಪ್ರಾರ್ಥನೆಗೆ ದೇವರೆಲ್ಲಿದ್ದಾರಂತೆ? ಪ್ರೈಸ್ ಗಾಡ್. ಯಾರಿಗೂ ಈ ಸಭೆಯಲ್ಲಿ ಸಂತೋಷ ಇಲ್ಲ ನೋಡ್ರಿ. ನೀತಿವಂತರ ಪ್ರಾರ್ಥನೆಗೆ ದೇವರೆಲ್ಲ ಇದ್ದಾರೆ. ಅದು ಯಾರು ನೀತಿವಂತರು? ಆಗ ನಿಮ್ಮ ಪ್ರಾರ್ಥನೆಗೆ ಎಲ್ಲಿದ್ದಾರೆ ದೇವರು? ಅಯ್ಯೋ, ನಿಮ್ಮ ಪ್ರಾರ್ಥನೆಗೆ ದೇವರು ಎಲ್ಲಿದ್ದಾರೆ? ದೂರ ಇದ್ದಾರೆ, ಹತ್ರ ಇದ್ದಾರ? ಆಗ ನಿಮಗೆಲ್ಲ ನೋಡಿ, ಈ ವಾಕ್ಯ ನಾನು ಚಿಕ್ಕದ್ರಲ್ಲಿ ಈ ರೀತಿಯಲ್ಲಿ ಮೂಢನಂಬಿಕೆ ಆಗಿದ್ದೆ. ನಾನು ಒಂಥರ ಮೂಢಂತರ. ಈ ವಾಗ್ದಾನ ನೆರವೇರ್ಲಿಲ್ಲ ಅಂದ್ರೆ ಬ್ಲೇಡ್ ತಗೊಂಡು ಕಟ್ ಮಾಡಿ ಬಿಸಾಕ್ಬಿಡ್ರಿ ಅಂತಿದ್ದೆ. ಜನರಿಗೆ ಹೇಳ್ತಿದ್ದೆ, ಬೈಬಲ್ ಅವಾಗೆಲ್ಲ ಬೈಬಲ್ ಇತ್ತಲ್ಲ, ಈ ವಾಗ್ದಾನ ನಿನ್ನ ಲೈಫಲ್ಲಿ ನೆರವೇರ್ಲಿಲ್ಲ ಆದ್ರೆ ಆ ವಾಗ್ದಾನ ಯಾಕಲ್ಲಿ ಇರಬೇಕು? ಬೈಬಲ್ ಅಲ್ಲಿ ಆ ಪೇಪರ್ನ ಬ್ಲೇಡಲ್ಲಿ ಕಟ್ ಮಾಡಿ ಏನ್ ಮಾಡು, ಹೇಳು, ಬಾಯ್ ತೆಗದು ಬಿಸಾಗು. ಧೈರ್ಯ ಐತೆ ನಿನಗೆ? ಧೈರ್ಯ ಐತಾ? ಯಾಕಂದ್ರೆ ನನಗೆ ಧೈರ್ಯ ಇದೆ, ಆತನ ಖಂಡಿತವಾಗಿ ನೆರವೇರಿಸ್ತಾರೆ. ನೀವು ಹೇಳಿದ್ರು ಕೂಡ ಕೂತಿದ್ದೀರಿ ನೋಡಿ ಕಂಬಂತ. ನಿಮ್ಮಂತ ನೀತಿವಂತರನ್ನ ನಾನು ಎಲ್ಲೂ ನೋಡಿಲ್ಲ. ಪ್ರೈಸ್ ಅಲ್ಲ, ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನೀತಿವಂತರ ಪ್ರಾರ್ಥನೆಗೆ ಶಿಷ್ಟರ ಬಿನ್ನಹಕ್ಕೆ ನೀತಿವಂತರ, ಸಿಸ್ಟರ ಅಂದ್ರೆ ನೀತಿವಂತರ ಅಂತ ಹೇಳ್ರಿ. ನೀತಿವಂತರ ಬಿನ್ನಹಕ್ಕೆ ಪ್ರಾರ್ಥನೆಗೆ ದೇವರೆಲ್ಲಿದ್ದಾರೆ? ಹತ್ತಿರ. ಈಗ ಎಷ್ಟು ಜನಕ್ಕೆ ಪ್ರಾರ್ಥನೆ ಮಾಡ್ಬೇಕು ಅಂತ ಅನ್ನಿಸ್ತದೆ? ಅಗತ್ಯ ಇದೆಯಾ? ಪ್ರಾರ್ಥನೆ ಕೋರಿಕೆ ಇದೆಯಾ? ಸುರಚ್ಕೋ. ಇಲ್ಲೇ ಯೇಸುವಿನ ನಾಮದಲ್ಲಿ ಮನೆವರೆಗೂ ಕಾಯಬೇಡ, ಯೆರೂಸಲೇಮಿಗೆ ಹೋಗಬೇಡ, ಪುಲ್ಪಿಟ್ ಅಂತ ಕಾಯಬೇಡ. ಇರುವ ಜಾಗದಲ್ಲಿ ನನ್ನ ಹತ್ರ ದೇವರಿದ್ದಾರೆ. ಆಮೇನ್. ನಾನು ವಿಶ್ವಾಸಿಯಾಗಿದ್ದಾಗ ಇಂಥ ವಾಕ್ಯಗಳೆಲ್ಲ ಕೊಟ್ಟಿದ್ರೆ ಇವತ್ತು ನಾನು ಎಲ್ಲೋ ಹೋಗ್ಬಿಡ್ತಿದ್ದೆ. ತುಂಬ ಲೇಟಾಗಿ ಸಿಕ್ತು ನನಗೆ ಇವುಗಳೆಲ್ಲ. ಅಲ್ಲೂ ಆಮೇನ್. ನೀತಿವಂತರ ಪ್ರಾರ್ಥನೆಗೆ ದೇವರು ಎಲ್ಲಿದ್ದಾರಂತೆ? ಎಂಥ ಭಾಗ್ಯವಂತರು ನಾವು, ಎಂಥ ಧನ್ಯರು ನಾವು. ಆಗ ನಾವು ತಕ್ಷಣವೇ ನಮಗೆ ಏನು ಅಗತ್ಯ ಇದೆಯೋ ಅದನ್ನು ಪ್ರಾರ್ಥನೆಯಾಗಿ ಕನ್ವರ್ಟ್ ಮಾಡಿದ್ರೆ ದೇವ್ರ ಹತ್ರ ಇದ್ದು ಸುಮ್ಮನೆ ಹೋಗ್ಬಿಡ್ತಾರಾ? ಏನು ಮಾಡ್ತಾರೆ? ಇಮ್ಮಿಡಿಯೇಟು ಅದನ್ನ ಕ್ಲಿಯರ್ ಮಾಡತಕ್ಕಂಥವರಾಗಿದ್ದಾರೆ. ನಿನ್ನ ಪ್ರಾರ್ಥನೆಗೆ ಸದುತ್ತರ ಕೊಡತಕ್ಕಂಥವನಾಗಿದ್ದಾನೆ. ಆತ ನಿನ್ನ ಪ್ರಾರ್ಥನೆಗಳ ಕೇಳುವಾತನಾಗಿದ್ದಾನೆ. ಇದು ದೇವರ ವಾಗ್ದಾನ, ಸುಳ್ಳಾಡುವವರಲ್ಲ ಆತನು. ಆತನೇನೋ ಸುಮ್ಮನೆ ತನ್ನ ಇಷ್ಟ ನಮ್ಗೆ ಖುಷಿ ಪಡಿಸಕ್ಕೆ ಬರ್ತಿಲ್ಲ. ಇದು ಆತನು ನೆರವೇರಿಸುವಾತನಾಗಿದ್ದಾನೆ. ಇದನ್ನು ಹಾಗೆ ಮಾಡುವಾತನಾಗಿದ್ದಾನೆ, ಮಾಡಿದವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬೈಬಲಲ್ಲಿ ಅನೇಕ ಪರಿಶುದ್ಧವಂತರು ದೇವರು ಅವರ ನೋಡಿ ಕೂಗುವಂಥ ಸಮಯದ ದೇವರು ನೋಡಿ ಕೂಗುವಾಗ ಕರ್ತನು ಇಮ್ಮಿಡಿಯೇಟ್ ಆಗಿ ಅವರಿಗೆ ಸದುತ್ತರವನ್ನು ದಯಪಾಲಿಸಿದವರಾಗಿದ್ದಾರೆ. ಕೆಲವು ಪರಿಸ್ಥಿತಿಗಳಿಗೆ ಇಮ್ಮಿಡಿಯೇಟ್ ಆಗಿ ಬೇಕು. ಕೆಲವು ಪರಿಸ್ಥಿತಿಗಳಿಗೆ ಈಗ ಒಂದು ಮಗು ಬೇಕು, ಇಮ್ಮಿಡಿಯೇಟ್ ಆಗಿಬಿಡ್ತದೆ. ಮಗು ಎಷ್ಟು ತಿಂಗಳು ಬೇಕು? 9 ತಿಂಗಳು ಬೇಕು, 1 ವರ್ಷ ಬೇಕು. ಕೆಲವೊಮ್ಮೆ ಗಿಡ ಬೆಳಿಬೇಕು, ಒಂದೇ ದಿನದಲ್ಲಿ ಬೆಳೆದು ಬಿಡ್ತದ, ಅದಕ್ಕೆ ಟೈಮ್ ಬೇಕು. ಆದರೆ ಕೆಲವರು ಕಷ್ಟದಲ್ಲಿದ್ದೀರಿ, ಪೇಯ್ನಲ್ಲಿದ್ದೀರಿ, ಎಷ್ಟೊತ್ತು ಬೇಕು? ಇಮ್ಮಿಡಿಯೇಟ್ ಬೇಕು. ಅದು ಇಮ್ಮಿಡಿಯೇಟ್ ಆಗಿ ದೇವರು ಖಂಡಿತವಾಗಿ ಮಾಡತಕ್ಕಂಥವ್ರಾಗಿದ್ದಾರೆ. ಕೆಲವರು ಮುಟ್ಟಾಳತನವಾಗಿ, ಯಾರೋ ಇಬ್ಬರು ಬೆಳಗ್ಗೆ ಒಂದು ಪಾಸ್ಟರ್ ಫೋನ್ ಮಾಡಿದ್ರು, ಪಾಸ್ಟರ್ ಈ ಥರ ಪ್ರಾಬ್ಲಮ್ ಇದೆ ಅಂತಂದಿದ್ರು. ನಾನು ಹೇಳಿದೆ, ಯಾಕೆ ಈ ಪ್ರಾಬ್ಲಮ್ ಸಿಗಾಕೊಂಡೆ? ಇಲ್ಲ, ನಾನು ಹಿಂಗೆ ಯೋಚನೆ ಮಾಡಿದೆ, ಹಂಗೆ ಯೋಚನೆ ಮಾಡಿದೆ, ಹಂಗೆ ನಿನ್ನ ಯೋಚನೆ ಎಲ್ಲ ತೆಗೆದು ಕುಪ್ಪತ್ತಟ್ಟೆಯಲ್ಲಿ ಹಾಕಬೇಕು. ದೇವರ ಆಲೋಚನೆಯನ್ನು ಕೇಳಿದೆ. ಅದು ಹೌದು ಪಾಸ್ಟರ್, ನಾನು ಕೇಳಲಿಲ್ಲ, ಸಾರಿ ಮಾಡ್ಕೊಳ್ಳಿ, ಇದು ಒಂದು ಸತಿ ದಯಮಾಡಿ ನನ್ನ ಇದರಿಂದ ಬಿಡಿಸಿ ಅಂತಂದೆ. ನಾನು ಹೇಳಿದೆ, ಪ್ರೇಯರ್ ಮಾಡು. ದೇವರು ಖಂಡಿತವಾಗಿ ನೀನು ಮಿಸ್ಟೇಕ್ ಮಾಡಿದ್ದೆ ಅಂತ ಗ್ರಹಿಸ್ಕೊಳ್ಳುವಾಗ ಕರ್ತನು ಯಾವುದೋ ಒಂದು ಅದ್ಭುತ ಮಾಡ್ತಾರೆ. ನಾನು ಪ್ರಾರ್ಥಿಸ್ತೇನೆ, ಆಲೋಚಿಸ್ತೇನೆ ಎಂಬುದಾಗಿ ಹೇಳಿದೆ. ಕಾರಣ ಕೆಲವು ಟೈಮಲ್ಲಿ ನಾವು ಮಾಡುವ ತಪ್ಪುಗಳಿಂದ ಕೂಡ ನಾವು ಸಿಕ್ಕಾಕೊಂಡಿರ್ತೀವಿ.
ನಮ್ಮ ಕೆಪಾಸಿಟಿ ಇರೋದು 10 ರೂಪಾಯಿ, ನಾವು ಸಾಲ ಮಾಡೋದು 100 ರೂಪಾಯಿ. ನಿನಗೆ ಬುದ್ಧಿ ಬೇಕು. ಸುಮ್ಮನೆ ಕಳ್ಕಾರ ಕೊಡ್ತಾರೆ ಅಂತ ತಗೊಂಡ್ಬಿಟ್ರೆ ನಿನಗೆ ಕಾಮನ್ ಸೆನ್ಸ್ ಇರಬೇಕು, ಕಟ್ತೀಯಾ ಇಲ್ವಾ ಅನ್ನೋದನ್ನು. ಆದ ಕಾರಣ ಕೆಲವರು ಬುದ್ಧಿ ಇಲ್ಲದೆ ಸಾಲ ಮಾಡುವವರಾಗಿದ್ದಾರೆ. ಅದೊಂದು ಜೂಜು ಥರ. ನಾ ಕಟ್ಬಿಡ್ತೀನಿ, ನಾ ಹೆಂಗಾರು ಮಾಡ್ಬಿಡ್ತೀನಿ, ಅದಕ್ಕೆಲ್ಲ ನಂಬಿಕೆ ಇದೆ. ದೇವರ ವಾಕ್ಯಕ್ಕೇನಿಲ್ಲ ನಂಬಿಕೆ ಇಲ್ಲ. ನಿನಗೆ ಬರೋ ಆದಾಯ 5 ರೂಪಾಯಿ, ನೀನು ಎಷ್ಟು ಸಾಲ ಮಾಡಬೇಕು? 1 ರೂಪಾಯಿ ಸಾಲ ಮಾಡ್ಬೋದು. ಯಾಕೆ? 4 ರೂಪಾಯಿಯನ್ನ ಖರ್ಚಿಗೆ ಮಾಡಿ 1 ರೂಪಾಯಿ ಹೆಂಗಾದ್ರು ಮಿಕ್ಸಿನ ಮಾಡ್ಕೋಬೋದಪ್ಪ ಎಂಬುದಾಗಿ. ಬರೋದೇ 5 ರೂಪಾಯಿ. ನೀನು 50 ರೂಪಾಯಿ ನೀನು ಸಾಲ ಮಾಡಿದ್ರೆ ನೀನು ಎಲ್ಲಿ ತೀರ್ಸಕ್ಕಾಗತ್ತೆ? ಕಾಮನ್ ಸೆನ್ಸ್ ಇರಬೇಕು. ಮನುಷ್ಯನಿಗೆ ಜನರಲ್ ಆಗಿರತಕ್ಕ ನಾಲೆಜ್ ಆದರೂ ಇರಬೇಕು. ನಿನಗೇನು ತಗೊಳ್ಳುವಾಗ ಚೆನ್ನಾಗಿರ್ತದೆ, ತಗೊಂಡ್ಬಿಡುವ, ಆಮೇಲೆ ಹೆಂಗಾರು ಬರು ಎಂಬುದಾಗಿ. ಆಮೇಲೆ ಕಷ್ಟಪಟ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ದೆವ್ವ ಹೊಡೆದಂಗೆ ಕೂತ್ಕೊಂಡಿರೋದು. ನಾನು ಹೇಳ್ತೇನೆ, ಆಮೇಲೆ ಕೂಗೋದಕ್ಕಿಂತ ನೀನು ಈಗಲೇ ಕೂಗು, ದೇವರು ಖಂಡಿತ ನಿನಗೆ ಡೋರ್ ಓಪನ್ ಮಾಡತಕ್ಕಂಥವರಾಗಿರ್ತಾರೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾನು ಹೇಳ್ತೇನೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆದರೂ ಕೆಲವೊಮ್ಮೆ ಇಂಥ ಮಿಸ್ಟೇಕ್ ಮಾಡಿದ್ರೂ ಸಹ ದೇವರು ನಂಬಿಕಸ್ಥನಾಗಿದ್ದಾನೆ. ನಾವು ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ, ನಾವು ಸ್ವಲ್ಪ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆದರೂ ನನ್ನ ದೇವರು ನಿನ್ನನ್ನು ಹಾಗೆ ಬಿಟ್ಟುಬಿಡೋನಲ್ಲ, ನಿನ್ನನ್ನು ಖಂಡಿತವಾಗಿಯೂ ಅಲ್ಲಿಂದ ಬಿಡಿಸಿ ಕಾಯೋದಕ್ಕೆ ಶಕ್ತನಾಗಿದ್ದಾನೆ. ದೇವರು ಹೇಳ್ತಾರೆ, ನಿನ್ನ ಪ್ರಾರ್ಥನೆಯನ್ನ ದೇವರು ಹತ್ರವಿದ್ದು ಕೇಳತಕ್ಕಂಥವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಎಲ್ಲಿರ್ತಾನೆ ಆತನು? ದೂರ ಹೋಗ್ಬಿಡೋದಿಲ್ಲ. ಹೋಗೋ ಪಾಪಿ, ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ದೇವರು ದೂರ ಹೋಗ್ಬಿಡೋದಿಲ್ಲ. ಗಂಡ ಹೋಗ್ತಾನೆ, ಹೆಂಡತಿ ಹೋಗ್ತಾನೆ, ಪಾಸ್ಟರ್ ಹೋಗ್ಬಿಡ್ತಾರೆ, ಅದನ್ನು ದೇವರು ಹೋಗೋದಿಲ್ಲ. ಆತನ ಹತ್ತಿರ ಇದ್ದು ನಿನ್ನ ಪ್ರಾರ್ಥನೆಗೆ ಆತನು ಖಂಡಿತವಾಗಿ ಸದೋತ್ತರ ಕೊಡ್ತಾನೆ. ಇಟ್ ಮೇ ಟೇಕ್ ಸಮ್ ಟೈಮ್, ಒಂದು ಸಮಯ ತಗೊಬೋದು. ಯಾಕಂದ್ರೆ ಇಮಿಡಿಯೇಟ್ ಆದ್ರೆ ತಿರ್ಗಾ ನೀ ಅದೇ ತಪ್ಪು ಮಾಡ್ತೀಯ. ಸರ್, ಯಾಕೆ? ದೇವ್ ಕೂಗಿದಾಗೆಲ್ಲ ಬಂದ್ಬಿಡ್ತಾರೆ ಬಿಡಪ್ಪ ಅಂತ. ಸ್ವಲ್ಪ ಲೇಟ್ ಆಗ್ಬೋದು, ಆದರೂ ಖಂಡಿತವಾಗಿ ನಿನ್ನ ಪ್ರಾರ್ಥನೆಗೆ ಸದೋತ್ತರ ಕೊಟ್ಟೆ ಕೊಡುವಾತನಾಗಿದ್ದೇನೆ. ಈ ನಂಬಿಕೆಯನ್ನು ಮಾತ್ರ ಕಳ್ಕೊಂಬೇಡ್ರಿ. ಯೇಸುವಿನ ನಾಮದಲ್ಲಿ ನಿಮ್ಮ ನಿರೀಕ್ಷೆಯನ್ನು ಕಳ್ಕೊಳ್ಳೇಬೇಡ್ರಿ. ನೀವು ತಪ್ಪು ಮಾಡಿದ್ರೂ ಸಹ ಆತನು ನಿಮ್ಮನ್ನು ಕ್ಷಮಿಸಿ. ಬೈಬಲ್ ಹೇಳ್ತದೆ, ನಿನ್ನ ದಾವೀದನಿಗೆ ದೇವರು ವಾಗ್ದಾನ ಮಾಡಿದ್ರು, ನಿನ್ನ ಮಕ್ಕಳು ತಪ್ಪು ಮಾಡಿದ್ರು ಅವರನ್ನ ಬೆತ್ತದಿಂದ ಶಿಕ್ಷಿಸ್ತೀನಿ ಹೊರತು ಕತ್ತಿಯಿಂದ ಅಲ್ಲ, ಆಕ್ಸಿಡೆಂಟ್ ಇಂದಲ್ಲ, ನೇಣಾಕೊಂಡು ಸಾಯೋದ್ರಿಂದಲ್ಲ, ಬೆತ್ತದಿಂದ ಬಿದ್ದರೆ ಸ್ವಲ್ಪ ನೋವಾಗುತ್ತೆ, ಗಾಯ ಆಗೋದಿಲ್ಲ. ನೋಡಿದ್ದೀರಾ? ಬೆತ್ತದಲ್ಲಿ ಹೊಡೆದಿದ್ದೀರಾ? ಬೆತ್ತದಲ್ಲಿ ಹೊಡೆದ ಸುಮ್ಮನೆ ಲೈಟಾಗಿ ಕೆಂಪಾಗಿ ಆಗ್ಬಿಡ್ತದೆ. ಸ್ತೋತ್ರ, ಮಲ್ಲೆಲೂಯ. ಆದರೆ ಗಾಯ ಮಾತ್ರ ಆಗೋದಿಲ್ಲ. ನನ್ನ ದೇವರು ನಮ್ಮನ್ನು ಪ್ರೀತಿಸುವವನಾಗಿದ್ದರಿಂದ ನೀನು ತಪ್ಪು ದಾರಿಯಲ್ಲಿ ಹೋಗುವಾಗ ಬೆತ್ತದಿಂದ ನಿನ್ನ ಶಿಕ್ಷಿಸಿದ್ರು ಆತನ ಸಿಂಹಾಸನ ಮಾತ್ರ ತೆಗೆಯೋದೇ ಇಲ್ಲ. ಆ ನೀತಿವಂತನ ಪಟ್ಟ ನಿನ್ನನ್ನು ಬಿಟ್ಟು ತೆಗೆಯೋದೇ ಇಲ್ಲ. ಆಳತಕ್ಕಂಥ ಆ ಅಧಿಕಾರವನ್ನು ನಿನ್ನನ್ನು ಬಿಟ್ಟು ತೆಗೆಯೋದೇ ಇಲ್ಲ. ನೀನು ಎಂದೆಂದಿಗೂ ಆಳತಕ್ಕಂಥವನಾಗಿದ್ದೀವಿ. ಯಾವುದು ನಿನ್ನನ್ನು ಆಳೋದಿಲ್ಲ. ಹೇಳ್ರಿ, ಬಾಯಿ ತೆಗೆದು ಹೇಳ್ರಿ, ಯೇಸು ನಾಮದಲ್ಲಿ. ಬೆಂಗಳೂರಿನಲ್ಲಿ ಇದೇ ಪ್ರಸಂಗ ಮಾಡಿದ್ರೆ ಎಲ್ಲರೂ ಬಂದು ಕಾಣಿಕೆ ಕೊಡ್ತಿದ್ರು. ನೀನು ಎಂದೆಂದಿಗೂ ಆಳುವವನಾಗಿರ್ತಿ, ಯಾವುದು ನಿನ್ನನ್ನು ಆಳೋದಿಲ್ಲ. ಹೇಳಿ, ಬಾಯಿ ತೆಗೆದು, ನಾನು ಎಂದೆಂದಿಗೂ ಆಳುವವನಾಗಿರ್ತೇನೆ, ಯಾವುದು ನನ್ನನ್ನು ಆಳೋದಿಲ್ಲ. ಆಮೇಲೆ ಯಾಕಂದ್ರೆ ನಾನು ಪಾಪದ ಪಾಲಿಗೆ ಸತ್ತು ಆತನೊಂದಿಗೆ ಎಬ್ಬಿಸಲ್ಪಟ್ಟು ಆತನೊಂದಿಗೆ ಕುಂದಿರಿಸಲ್ಪಟ್ಟಿದ್ದೇನೆ. ಸದಾ ಕಾಲ ನಾನು ಆಳುವವನಾಗಿದ್ದೇನೆ, ಸದಾ ಕಾಲ ಆಳುವವನಾಗಿದ್ದೇನೆ, ಸದಾ ಕಾಲ ಆಳುವವನಾಗಿದ್ದೇನೆ. ಯಾವುದೇ ಆಗಿರಲಿ ಪ್ರಾಬ್ಲಮ್, ಅದು ಒಂದು ವೇಳೆ ನೀನು ಫಿಸಿಕಲ್ ಆಗಿರ್ಬೋದು, ಆತ್ಮಿಕವಾಗಿರ್ಬೋದು, ಕುಟುಂಬ ರೀತಿಯಾಗಿರ್ಬೋದು, ಅದನ್ನು ನೋಡಿ ಸವಾಲಾಗಿ ಹೇಳು, ನಾನು ಆಳುತ್ತೇನೆ ಹೊರತು ಯಾವುದು ನನ್ನನ್ನು ಆಳುವುದಿಲ್ಲ. ಆಳಗೊಳಿಸುವುದಕ್ಕೆ ದೇವರು ಅನುಮತಿಸಿಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ, ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ನಂತರ ಮತ್ತೆ ಸಾಯ್ತಾರ? ಹೇಳ್ರಿ, ನೀವು ಆತನೊಂದಿಗೆ ಎಬ್ಬಿಸಿದ ನಂತರ ಆಳುವವರಾಗಿರ್ತೀರಿ ಹೊರತು ಯಾವುದು ನಿಮ್ಮನ್ನು ಆಳಗೊಳಿಸೋಕೆ ಅವಕಾಶ ಕೊಡೋದಿಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಇನ್ನೊಂದು ವಚನ ಓದಿಕೊಳ್ಳೋಣ. ಯಾಕೋಬ 5ನೇ ಅಧ್ಯಾಯ ಕೆಳಭಾಗ ಮಾತ್ರವನ್ನು ಓದಿಕೊಳ್ಳೋಣ. ನೀತಿವಂತನ ಅತ್ಯಾಸಕ್ತಿಗಳ ಪ್ರಾರ್ಥನೆ. ಯಾಕೋಬು 5:16. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಪ್ರೈಸ್ ಗಾಡ್. ಎಲ್ಲರ ಗಮನ ಕೇಳಿ.
ಅವನ ಕೇಳಿ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ನೀತಿವಂತನ ಎಂತ ಪ್ರಾರ್ಥನೆ? ಅತ್ಯಾಸಕ್ತಿ ಉಳ್ಳವ. ಎಂತ ಪ್ರಾರ್ಥನೆ? ಅತ್ಯಾಸಕ್ತಿ ಅಂದ್ರೆ ಏನು? ಜೋರ ಕೂಗೋದ, ಬೊಬ್ಬೆ ಹಾಕೋದ, ಮತ್ತೆ ಹೆಂಗೆ ಕಣ್ಣೀರ್ ಬಿಡೋದ? ಯಾವ್ದ್ರಿ? ಕೆಳಗೆ ಹೇಳ್ತದ ನೋಡ್ರಿ, 17ನೇ ವಚನ. 17. ಎಲಿಯನು ಹಾ. ನಮ್ಮಂತ ನಮ್ಮ ಅಂತ ಸ್ವಭಾವವುಳ್ಳವನಾಗಿ ಇದ್ದನು. ಅವನು ಮಳೆ ಬರಬಾರದೆಂದು ಹಾ. ಬಹಳವಾಗಿ ಪ್ರಾರ್ಥಿಸಲು ಹಾ. 3 ವರ್ಷ 6 ಆಕ್ಚುಲಿ ಮಳೆ ಬರಬಾರ್ದು ಬಹಳ ಪ್ರಾರ್ಥನೆ ಮಾಡಿದ್ನ. ಕನ್ನಡದಲ್ಲಿ ಹಂಗೈತೆ, ಬಹಳ ಪ್ರಾರ್ಥನೆ ಮಾಡುದು ಅಂತ. ಅವನು ಬಹಳ ಪ್ರಾರ್ಥನೆ ಮಾಡಿಲ್ಲ, ಮಳೆ ಬರಬಾರದು ಅಂತ 1 ಅರಸು 17ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. 1 ಅರಸು 17ನೇ ಅಧ್ಯಾಯ 1ನೇ ವಚನ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ಹಾ. ತಿಷ್ಬಿಯನಾದ ಎಲಿಯಾ ಎಂಬವನು ಹಾ. ಅಹಾಬನಿಗೆ ಹಾ. ನಾನು ಸನ್ನಿಧಿ ಸೇವೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಹಾ. ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಬಹಳ ಪ್ರಾರ್ಥನೆ ಮಾಡಿದ್ನ. ಒಂದೇ ಒಂದು ಮಾತು. ಮತ್ತೆ ಯಾವ್ದು ಅತ್ಯಾಸಕ್ತಿಗಳ ಪ್ರಾರ್ಥನೆ ಅಂದ್ರೆ, ದೇವರ ಮೇಲೆ ದೇವರು ಹೇಳಿದ ಮಾತನ್ನು ನಂಬಿ ಆತನು ಒಂದೇ ಒಂದು ಮಾತನ್ನು ಹೇಳ್ದ, ಮಳೆ ನಿಂತೋಯ್ತು. ಆಮೇನ್. ಅದೇ ಪ್ರಕಾರ ದೇವರ ಮೇಲೆ ನಂಬಿಕೆ ಇಟ್ಟು ಮತ್ತೆ ಮಳೆ ಬರಲೇ ಎಂಬುದಾಗಿ ಆತನು ಪ್ರಾರ್ಥಿಸುವಾಗ ಸ್ವಲ್ಪ ತಡವಾಯಿತು ಮಳೆ ಬರೋದಕ್ಕೆ. ಸೈತಾನನು ಯಾವಾಗ ಮಳೆ ಬರಬಾರ್ದು ಅಂತ ಹೇಳಿದ ತಕ್ಷಣ ಗಬಕ್ಕಂತ ಅವನೇನು ಮಾಡ್ದ, ಅದರ ವಿಷಯದಲ್ಲಿ ಏನು ತಡೆಕೊಂಡು ಬಂದಿಲ್ಲ. ಯಾಕಂದ್ರೆ ಈ ಜನ ಎಲ್ಲ ಹಾಳಾಗ್ಬಿಡ್ಲಿ ಎಂಬುದಾಗಿ. ಯಾವಾಗ ಮಳೆ ಬರಬೇಕು ಎಂಬುದಾಗಿ ಪ್ರಾರ್ಥಿಸುವಾಗ ಆಗ ಸೈತಾನ ಕೂಟವೇ ಎದ್ದು ನಿಂತು ತಡೆ ಮಾಡ್ತಾನೆ. ಅಯ್ಯೋ ಮಳೆ ಬಂದರೆ ಮತ್ತೆ ಈ ಜನ ಎಲ್ಲ ಏನು ಮಾಡ್ತಾರೆ, ದೇವ್ರ ಕಡೆ ತಿರ್ಕೊಂಡ್ಬಿಡ್ತಾರೆ ಎಂಬುದಾಗಿ. ಆದರೂ ಅವನು ನಂಬಿಕೆಯಲ್ಲಿ ದೃಢವಾಗಿದ್ದ. ಪ್ರೈಸಲ. ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅಂದರೆ ಏನರ್ಥ ಗೊತ್ತಾ? ನಾವು ನೀತಿವಂತರು ಎಂಬ ನಿರ್ಣಯ ಹೊಂದಿದ್ದೇವಾ? ಬಾಯಿ ತೆಗೆದು ಹೇಳಬೇಕು. ನನ್ನ ಕಿವಿ ಕೇಳ್ತದೆ, ಕಣ್ಣು ಕಾಣ್ತದೆ, ನೀವು ಜೋರಾಗಿ ಹೇಳಿದ್ರೆ ಗೊತ್ತಾಗ್ತದೆ. ನಾವು ನೀತಿವಂತರು ಎಂಬ ನಿರ್ಣಯ ಹೊಂದಿದ್ದೇವಾ? ಈಗ ನಾವು ಮಾಡಬೇಕಾಗಿದೆ ಏನು ಗೊತ್ತಾ? ನಂಬಿಕೆಯುಳ್ಳ ಪ್ರಾರ್ಥನೆ ಮಾಡಬೇಕು. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅಂದರೆ ನಂಬಿಕೆಯುಳ್ಳ ಪ್ರಾರ್ಥನೆ. ಎಷ್ಟು ಬಲವುಳ್ಳದ್ದು? ಜೋರಾಗಿ ಹೇಳಿ. ಎಷ್ಟು ಬಲವುಳ್ಳದ್ದು? ಎಷ್ಟು ಬಲ? ಆ ಪ್ರಾಬ್ಲಮ್ಗಿಂತಲೂ ದೊಡ್ಡ ಬಲ. ನಿನಗಿರೋ ಪ್ರಾಬ್ಲಮ್ಗಿಂತಲೂ ದೊಡ್ಡ ಬಲ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ. ಈಗ ನಾವೆಲ್ಲರೂ ನೀತಿವಂತರು ಎಂಬ ನಿರ್ಣಯ ಹೊಂದಿದ್ದೇವಾ? ಈಗ ಬಹು ಬಲವಾದ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಕಾಣಬೇಕಾ? ಆಗ ಏನ್ ಬರಬೇಕು? ನಂಬಿಕೆ. ಎಷ್ಟು ನಂಬಿಕೆ? ಸಾಸಿವೆ ಕಾಳಷ್ಟು ಇದೆಯಾ? ಇದೇ ಇದಕ್ಕೆ ಮನೆ ಬಿಟ್ಟು ಆಚೆ ಬಂದಿದ್ದೀರಾ, ಚೇರ್ ಮೇಲೆ ಕೂತಿದ್ದೀರಾ, ಕೆಳಗೆ ಕೂತಿದ್ದೀರಾ. ನಂಬಿಕೆ ಇಲ್ದಿದ್ರೆ ಅಯ್ಯೋ ಬೇಡಪ್ಪ ಆಚೆ ಹೋದ್ರೆ ಸತ್ತೋಗ್ಬಿಡ್ತೀನಿ, ಮನೇಲಿ ಇರ್ತೀನಿ ಅಂತ ಇದ್ಬಿಡ್ತಿದ್ರಿ. ಆಮೇಲೆ ಇವುಗಳಿಗೆಲ್ಲ ಪ್ರಕೃತಿ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ ದೇವ್ರ ಮೇಲೆ ನಂಬಿಕೆ ಬೇಡವಾ? ಆಮೇಲೆ ಈಗ ಹೇಳ್ರಿ, ನಾನು ನೀತಿವಂತನಾಗಿದ್ದೇನೆ, ನನ್ನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ನನ್ನ ಜೀವಿತದಲ್ಲಿ ಬಹು ಬಲವಾದ ಕಾರ್ಯಗಳನ್ನು ನೋಡ್ತೇನೆ. ಬೇರೆ ಚೋಟಾ ಮೋಟ ಅಲ್ಲ, ಬಿಗ್ ಥಿಂಗ್ಸ್. ಆಮೆನ್. ಪ್ರೈಸ್ ಗಾಡ್. ನಮ್ಮ ಲೈಫಲ್ಲಿ ದೇವರು 50 ರೂಪಾಯಿಗೆ ಅದ್ಭುತ ಮಾಡಿದಾರ, 500 ರೂಪಾಯಿಗೆ, 5,000ಕ್ಕೆ, 5 ಲಕ್ಷಕ್ಕೆ. ಆತನಿಗೆ 5 ಕೋಟಿ ಮಾಡಕೊಡೋ ಸಮಸ್ಯೆ ಇಲ್ಲ. ನಿನಗೆ ನನಗೆ ಪ್ರಾಬ್ಲಮ್ ಜಾಸ್ತಿ ಆದಾಗ ದೊಡ್ಡದಾಗಿ ಕಾಣಬಹುದು, ದೇವರಿಗೆ ಯಾವುದು ದೊಡ್ಡದಲ್ಲ. ಆದ ಕಾರಣ ನೀತಿವಂತರಾಗಿರುವ ನಿಮ್ಮ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ
ಬಹು ಬಲವುಳ್ಳದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗ ನಿಮ್ಮ ಪ್ರಾಬ್ಲಮ್ಗಳನ್ನು ನೋಡಿ ಹೇಳ್ರಿ, ನಾನು ಅತ್ಯಾಶಕ್ತಿಯಾಗಿ ಪ್ರಾರ್ಥಿಸ್ತೇನೆ, ಯೇಸುವಿನ ನಾಮದಲ್ಲಿ ಬಹು ಬಲವಾದ ಕಾರ್ಯವನ್ನ ನನ್ನ ಕಣ್ಣುಗಳು ಕಾಣುತ್ತವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೋಬನು ಹೇಳ್ತಾನೆ, ಅನ್ಯ ಕಣ್ಣುಗಳಲ್ಲ, ನನ್ನ ಸ್ವಂತ ಕಣ್ಣುಗಳು ದೇವರ ರಕ್ಷಣೆಯನ್ನು ಕಾಣತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ನಂಬಿಕೆ ನಮ್ಗಿರ್ಬೇಕು ಯೇಸುವಿನ ನಾಮದಲ್ಲಿ. ಈಗ ನೀನು ಏನು ಫೇಸ್ ಮಾಡ್ತಿದ್ಯೋ, ಯಾವ ಪ್ರಾಬ್ಲಮ್ ನಿನಗೆ ದೊಡ್ಡದಾಗಿ ಅನ್ನಿಸ್ತದೋ ಅದನ್ನು ನೋಡಿ ಸವಾಲಾಗಿ ಹೇಳು, ನಾನು ಯೇಸುವಿನ ನಾಮದಲ್ಲಿ ಇವುಗಳಿಂದ ಹೊರಗೆ ಬಂದೇ ಬರ್ತೇನೆ. ಆಮೇನ್. ಯಾವುದು ಕೂಡ ನಮ್ಮ ಲೈಫಲ್ಲಿ ಪರ್ಮನೆಂಟ್ ಅಲ್ಲವೇ ಅಲ್ಲ. ಒಂದು ವೇಳೆ ಮೊಣಕಾಲು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಇವೆಲ್ಲ ಚಿಕ್ಕ ಚಿಕ್ಕದು, ಕೆಲವು ಇಟ್ಕೊಂಡ್ಬಿಡ್ತೀವಿ ಹಂಗೆ. ಅದು ಹೋಗ್ತಾ ಹೋಗ್ತಾ ವಯಸ್ಸು ಆಗ್ತಾ ಆಗ್ತಾ 20 ವರ್ಷದಿಂದ ಬ್ರದರ್ ಅಂತ 20 ವರ್ಷದ ನಂತರ ಸ್ಟೋರಿ ಹೇಳ್ತೀಯ. ಯೇಸು ನಾಮದಲ್ಲಿ ಇವತ್ತೇ ಸ್ಟಾರ್ಟ್ ಮಾಡಿಬಿಡು. ಅವುಗಳು ನನ್ನನ್ನು ಆಳಬಾರ್ದು, ನಾನು ಅವನು ಆಳಬೇಕು. ಸೈತಾನ್ ತುಂಬ ಡೇಂಜರ್ ಪಾರ್ಟಿ. ಅವನು ಏನು ಮಾಡ್ತಾನಂತಂದ್ರೆ, ವಂಚಕನು, ಹಾವಿನಂತೆ ಶರ್ಪದಂತೆ ವಂಚಕನವನು. ಅವನೇನು ಮಾಡ್ತಾನೆ ಅಂದರೆ, ದೊಡ್ಡ ದೊಡ್ಡ ಪ್ರಾಬ್ಲಮ್ ಕೊಟ್ಟರೆ ಇವ್ರಿಗೆ ಒಂದು ವೇಳೆ ಪ್ರಾರ್ಥನೆ ಮಾಡೋಕ್ಕೆ ಯೋಗ ತಿಳಿದಿದ್ರು ಯಾರ ಹತ್ರ ಹೋಗಿ ತಲೆ ಕೊಟ್ಟಾದರೂ ಬಿಡುಗಡೆ ಆಗ್ಬಿಡ್ತಾರೆ. ಅದಕ್ಕೆ ದೊಡ್ಡ ದೊಡ್ಡದೆಲ್ಲ ಕೊಟ್ಬಿಡ್ಬಾರ್ದು, ಚಿಕ್ಕ ಚಿಕ್ಕದು ಪರ್ಮನೆಂಟಾಗಿ ದೇಹದಲ್ಲಿ ಬಿಡಬೇಕು. ಅದೇನಂತಂದರೆ ಕಾಲು ನೋವು, ಮೊಣಕಾಲು ನೋವು, ಸೊಂಟ ನೋವು, ಸುಸ್ತು, BP, ಶುಗರು. ಮುಂದೆ ದಿನ ಸತ್ತೋಗೋದಿಲ್ಲ, ದಿನ ಸಾಯ್ತಾ ಇದೆ ನನ್ನ ಮಗನೇನು ಸಾಯಿ, ಹಿಂಗೆ ಇಟ್ಕೊಂಡು ಮಾತ್ರ ತಿನ್ಕೊಂಡು ಸತ್ತೋಗ್ಬಿಡು ಮಗನ, ಇನ್ನೂ ಜಾಸ್ತಿ ಬಂದ್ಬಿಟ್ಟು. ಆಮೇಲೆ ಕಿಡ್ನಿ ಔಟು, ಕಣ್ಣು ಔಟು, ಕಿವಿ ಔಟು, ನಿದಾ ಸಾಯ್ತಾ ಇರುವಂತ ಮಾಡಿಬಿಡ್ತಾನೆ. ನಾನು ಸೀರಿಯಸ್ ಆಗಬೇಕು. ನಾನೇನಾಗಬೇಕು? ಅರೆ ಹೇಳ್ರಿ, ನಾನೇನಾಗಬೇಕು? ನಾನು ಯಾರಾಗಿದ್ದೇನೆ ಹೇಳ್ರಿ? ನಾನು ಯಾರಾಗಿದ್ದೇನೆ? ನೀತಿವಂತನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀತಿವಂತನ ಅತ್ಯಾಶಕ್ತಿ ಉಳ್ಳ ಪ್ರಾರ್ಥನೆ ಯಾರ ಕೈಲಿದೆ? ಬಟನ್ ಹೇಳಿ, ಯಾರ ಕೈಲೈತೆ? ದೇವ್ರ ಕೈಯಲ್ಲೈತೆ, ನಿನ್ನ ಕೈಲೈತಾ? ಮತ್ತೆ ಅಂದ್ ಯಾಕೆ ಕೂಗ್ತೀಯ? ಮಾಡ್ಕೋ, ಬಟನ್ ಹೊತ್ಕೋ. ಇನ್ ದ ನೇಮ್ ಆಫ್ ಜೀಸಸ್. ಇವತ್ತಿಂದ ಸೂರಜ್ ಕೇಳ್ರಿ, ಮನೆಗೆ ಹೋಗ್ರಿ, ಬಿಡಬೇಡ್ರಿ. ಯಾವುದು ನಿನಗೆ ತುಂಬ ತೊಂದರೆ ಕೊಡ್ತದೋ ಅದನ್ನು ನೋಡಿ ಹೇಳಿ, ನಾನು ನೀತಿವಂತನು, ನಾನು ನಂಬಿಕೆ ಇದೆ, ನಾನು ಬಹುಬಲವಾದ ಕಾರ್ಯಗಳನ್ನು ಮಾಡ್ಬಿಡ್ತೇನೆ. ಆಮೇನ್. ಇಸ್ರಾಯೇಲ್ ದೇಶದ ಮೇಲೆ 5,500 ಮಿಸೈಲ್ ಬಿಟ್ಟರು. ಆ 5,500 ಕೂಡ ಎಲ್ಲ 5,000 ಅಂತ ಆಕಾಶದಲ್ಲಿ ಹೊಡೆದಾಕ್ಬಿಟ್ರು. ಅವರು ಆಕಾಶದಲ್ಲಿ ಹೊಡೆದಾಕ್ಬಿಟ್ರು. ಇವರು ಸುರಚ್ಕೊಂಡ್ರು ನೋಡ್ರಿ, ಊರೇ ಅಡ್ರೆಸ್ಗಳ್ದೆ ಹಾಕ್ಬಿಡ್ತಾರೆ. ನೋಡ್ದ, ಹಂಗೆ ನಮಗೆ ವಿರೋಧಾಗಿ ಒಂದು ಕಡೆ ಬಂದರೆ ಅವನ ಕತೆ ಮುಗ್ದೋಯ್ತು. ಸುಮ್ಮನೆ ಇದ್ಬಿಟ್ರೆ ಆಯ್ತು. ಆಮೇನ್. ಸುಮ್ಮನೆ ಇದ್ರೆ ಆಯ್ತು. ಮಗನೇ, ನನ್ನನ್ನು ನೋಡಿ ಬಂದ್ಬಿಟ್ರೆ ನಾನು ನಿನಗೆ ಪೀಡೆ ಆಗ್ಬಿಡ್ತೀನಿ. ಸೈತಾನಿಗೆ ನಾವೇ ಸೈತಾನ ಆಗ್ಬಿಡ್ಬೇಕು. ಅಯ್ಯೋ, ಇವನ್ ಸವಾಸನೆ ಬಿಡಪ್ಪ, ಇವನ ಹತ್ರ ಹೋದ್ರೆ ಅಂತ ಆಗ್ಬಿಡ್ಬೇಕು ಅವನಿಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮಗೆ ಮಾನ ಮರ್ಯಾದೆ ರೋಷ ಐತೆ ಇಲ್ಲ? ಅದನ್ನು ಮನುಷ್ಯನ ಮೇಲೆ ತೋರಿಸ್ಬೇಡ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನ್ ಮೇಲೆ ತೋರಿಸಿ. ನನಗೇನೋ ಮಾನ ಮರ್ಯಾದೆ ಇದ್ರೆ ಗಂಡನ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಪಕ್ಕದ ಮನೆಯವ್ರ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ, ಪಾಸ್ಟರ್ ಮೇಲೆ ತೋರ್ಸಕ್ಕಿಂತ ನಿಮ್ಮ ವೈರಿ ಆಗಿರುವ ಸೈತಾನ್ ಮೇಲೆ ತೋರಿಸು ಯೇಸುವಿನ ನಾಮದಲ್ಲಿ. ಆಮೇನ್. ದೇವರು ನಿನಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ನೀತಿವಂತನ ಅತ್ಯಾಶಕ್ತಿ ಉಳ್ಳ ಪ್ರಾರ್ಥನೆ ಎಷ್ಟು ಎಷ್ಟು ಅದು ಹೇಳುವಾಗಲೇ ಆ ಶಬ್ದ ಬರಬೇಕು. ಎಷ್ಟು? ಬಹುಬಲ ಉಳ್ಳದ್ದು. ಆಮೇನ್. ಅರ್ಥ ಆಯ್ತು ಹೇಳುವಂಥದ್ದು? ಹಾಗಾದ್ರೆ ನಿಮ್ಮ ಪ್ರಾರ್ಥನೆ ಬಹುಬಲ ಉಳ್ಳದ್ದು. ಹೇಳ್ರಿ, ನನ್ನ ಪ್ರಾರ್ಥನೆ ಬಹುಬಲ ಉಳ್ಳದ್ದು. ಕೆಲವರು ಅದಕ್ಕೆ ಪ್ರಾರ್ಥನೆ 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 ಅಂತಾರೆ. ಪ್ರಾರ್ಥನೆ ಅಲ್ಲ, ನೀತಿವಂತನ ಅತ್ಯಾಶಕ್ತಿ ಅಂದರೆ ನಂಬಿಕೆ ಉಳ್ಳ ಪ್ರಾರ್ಥನೆ ಬಹುಬಲ ಉಳ್ಳದ್ದು. ಪ್ರೈಸ್ ಗಾಡ್. ಆ ಎಲಿಯನು ಮತ್ತೆ ಮಳೆ ಬರಬೇಕು ಅಂತೇಳಿ ತನ್ನ ಕಾಲನ್ನು ತೆಗೆದುಕೊಂಡು ತಲೆಯನ್ನು ತೆಗೆದುಕೊಂಡು ಕಾಲು ಮಧ್ಯದಲ್ಲಿ ಇಟ್ಕೊಂಡು ತನ್ನ ಶಿಷ್ಯನಿಗೆ ಹೋಗಿ ಹೇಳ್ದ, ಹೋಗಿ ನೋಡಪ್ಪ ಮಳೆ ಬರೋ ಸಿಂಪ್ಟಮ್ ಇದೆಯಾ ಅಂತ. ಇನ್ನೊಂದು ಸತಿ ಹೋಗಿ ನೋಡು. ಇಲ್ಲ ಸಾರ್. ಇನ್ನೊಂದು ಸತಿ ಹೋಗಿ ನೋಡ. ಇಲ್ಲ ಸಾರ್. ಹೀಗೆ 6 ಸತಿ ಹೋಗಿ ಬಂದು ಇಲ್ಲ ಸಾರ್, ಇಲ್ಲ ಸಾರ್, ಇಲ್ಲ ಸಾರ್ ಅಂತಾನೆ.
ಇನ್ನೊಂದು ಸತಿ ಹೋಗಿ ನೋಡು ಅಂತಂದಾಗ ಈ ವೈನ್ ಬೇರೆ ಕತೆ ಅಂತ ಹೋಗಿರ್ತಾನೆ ಅವನು. ಸಾರ್ ಅಲ್ಲೇನೋ ಕೈ ಅಂಗೈ ಎಷ್ಟು ಹೇಳ್ರಿ, ಅಂಗೈ ಎಷ್ಟಿದೆ? 3 ಇಂಚು 4 ಇಂಚ್ ಇರ್ಬೋದಾ? 4 ಇಂಚು ಮೇಘ ಬಂದಿದೆ ಸಾರ್ ಒಂದು ಕಡೆ. ಆಗ ಅವನು ಹೇಳ್ತಾನೆ, ಹೋಗಿ ಹಾಹಾಬ್ಗೆ ಹೇಳು, ರಥಗಳನ್ನ ಕುದುರೆಯನ್ನ ಕಟ್ಟಿಕೊಂಡು ಹೋಗ್ಬಿಡಕ್ಕೆ ಹೇಳು, ಮಳೆ ಅವನ್ನ ತಡೆಗಟ್ಟಕ್ಕೆ ಮುಂಚೆ ಹೋಗಕ್ಕೆ ಹೇಳು ಅಂತಾನೆ. ಆಮೇಲೆ ಅವ್ನು ಹೇಳ್ತಾ, ಅಯ್ಯ ಅವ್ರು ಹೇಳಿದ್ರು ಮಳೆ ಬಂದ್ಬಿಡ್ತದಂತೆ, ನೀವು ರೈಟ್ ಕೊಡ್ಬೇಕು ಅಂತ. ಅವನು ರಥ ಕಟ್ಕೊಂಡು ಕುದುರೆ ಕಟ್ಕೊಂಡು ಹೋಗ್ತಾ ಇರ್ತಾನೆ, ಮಳೆ ಬಂದ್ಬಿಡ್ತದ ನೋಡ್ರಿ. ಆಗ ಮಳೆ ಬಂದ ತಕ್ಷಣ ಇವನು ಏನು ಮಾಡ್ತಾನೆ, ಅವನಿಗಿಂತಲೂ ವೇಗವಾಗಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಂಬಿಕೆ ಉಳ್ಳ ಪ್ರಾರ್ಥನೆ. ಪ್ರೈಸ್ ಗಾಡ್. ಎಂತ ಪ್ರಾರ್ಥನೆ? ತುಂಬಾ ಜನ ಪ್ರಾರ್ಥನೆ ಜಯ, ಪ್ರಾರ್ಥನೆ ಅದು ಇದು ನಂಬಾಕ್ಬಿಡ್ತಾರೆ. ಇಲ್ಲ ರೀ, ನಂಬಿಕೆ ಇಲ್ಲದ ಪ್ರಾರ್ಥನೆ ಅದು ಯಾವ ಪ್ರಯೋಜನಕ್ಕೆ ಬರೋದಿಲ್ಲ. ನೀನು ನೀತಿವಂತನಾಗಿದ್ದಿ, ನಂಬಿಕೆಯಿಂದ ಪ್ರಾರ್ಥಿಸು, ಖಂಡಿತವಾಗಿ ದೇವರು ಬಹು ಬಲವಾದ ಕಾರ್ಯಗಳನ್ನು ಮಾಡತಕ್ಕಂಥವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹಾಗಾಗಿ ಇವತ್ತು ಎಷ್ಟು ಜನ ಇದನ್ನು ನೀವು ನಂಬಿಕೆ ಇಟ್ಟಿದ್ದೀರಿ? ಆದ ಕಾರಣ ಇನ್ನು ಮುಂದೆ ಪ್ರಾಬ್ಲಮ್ಸ್ ಅಂತ ತಗೊಂಡ್ಬಂದು ಹೇಳ್ಬಾರ್ದು, ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಆಯ್ತು ಅಂತ ನನಗೆ ಬಂದು ಹೇಳ್ಬೇಕು ನೀವು. ಆಮೇನ್. ಪ್ರಾಬ್ಲಮ್ಗೆ ಸಾಲ್ಯೂಷನ್ ಏನು ಅಂತ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ ನಿಮಗೆ, ಹೌದಾ ಇಲ್ಲ? ಈಸಿಯಾ ಕಷ್ಟವಾ? ತುಂಬಾ ಈಸಿ. ನನಗೆ ಕಷ್ಟ ಅಂತ ಹೇಳೋರು ಯಾರಾಯ್ತಾರೆ ನೋಡ್ರಿ, ಬನ್ನಿ ಅವ್ರಿಗೆ ನಾನು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೇನೆ. ಈಸಿಯಾ ಕಷ್ಟವಾ? ನೀತಿವಂತರು ಆಗುವಂಥದ್ದು ಕಷ್ಟ, ಅದನ್ನು ದೇವ್ರು ಮಾಡಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ದೇವರು ನಮ್ಮ ನೀತಿವಂತರಾಗಿ ಮಾಡಿದಾರಾ? ಆ ದೇವ್ರ ಮೇಲೆ ನಂಬಿಕೆ ಇಡೋದು ಕಷ್ಟನಾ? ಇಲ್ಲ. ಎಷ್ಟು ನಂಬಿಕೆ ಇಡಬೇಕಂತೆ? ನೀನು ಕೂತಿರುವ ಚೇರ್, ನಾನು ಯಾರ ಮನೆಗೆ ಹೋದ್ರು ಚೇರ್ ಮೇಲೆ ಸ್ವಲ್ಪ ಭಯನೇ, ನನ್ನ ವೆಯ್ಟ್ಗೆ ಢಮಾರ್ ಅಂದ್ಬಿಡ್ತದೆ. ಅದಕ್ಕೆ ಕೆಲವು ಮನೆಗಳಲ್ಲಿ ಹುಷಾರಾಗಿ 2 ಚೇರ್ ಹಾಕ್ಬಿಡ್ತಾರೆ. ಒಂದೊಂದು ಚೇರ್ ಹೋಗಿದ ತಕ್ಷಣ ಕೂತ್ ನೋಡ್ತೀನಿ, ಸ್ಟ್ರೈಟಾಗಿ ಹೋಯ್ತದ ಅಂದ್ರೆ ಗಮಕ್ಕನ್ನು ಎದ್ಬಿಡ್ತೀನಿ. ಆದರೂ ಕೆಲವು ಮನೆಗಳಲ್ಲಿ ಪಾಪ ಬಡವರು ಅದೇ ಚೇರು, ಅವ್ರ ಮನೇಲಿ ಟೈಲ್ಸ್ ಇಲ್ಲದಿದ್ರೆ ಮಣ್ಣಾಗಿದ್ರೆ ಹಂಗೆ ಸುಮ್ಮನೆ ಕೂತಿರ್ತೀನಿ. ಯಾಕೆ? ಅದು ಸ್ವಲ್ಪ ಜೋರಾಗಿ ಕೂತ್ಕೋಬಾರ್ದಪ್ಪ, ಲೈಟಾಗಿ ಕೂತ್ಕೊಂಡಿರ್ತೀನಿ. ಟೈಲ್ಸ್ ಮನೆ ಆದರೆ ಕೂತ್ಕೊಳ್ಳೋದೇ ಇಲ್ಲ, ಯಾಕಂದರೆ ಸ್ವಲ್ಪ ಹಂಗೆ ಹೋಗ್ತಾ ಹೋಗ್ತಾ ಟಬಕ್ ಅಂದ್ಬಿಡ್ತದೆ. ಅರ್ಥ ಆಯ್ತಾ? ಲೋಕಲ್ ಚೇರ್ಗಳು ಒಂದು ವೇಳೆ ನೀಲ್ಕಮಲ್ಲೋ ಅಥವಾ ಬ್ರ್ಯಾಂಡ್ ತಗೊಂಡಿದ್ರೆ ಅದು ಸ್ವಲ್ಪ ನಿಂತ್ಕೊಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಹೇಳ್ತೀನಿ, ಅಂತ ಚೇರ್ ಮೇಲೆ ನಾನು ನಂಬಿಕೆ ಇಡುವಾಗ ಈ ಜಗತ್ತಿನ ಸೃಷ್ಟಿಕರ್ತನ ಮೇಲೆ ಯಾಕೆ ನಂಬಿಕೆ ಇಡಬಾರ್ದು ನಾವು? ಆಗ ನೀತಿವಂತರಾಗಿರೋ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ಬಹು ಬಲವಾದ ಕಾರ್ಯಗಳನ್ನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಲೈಫಲ್ಲಿ, ನಿಮ್ಮ ಜೀವಿತದಲ್ಲಿ ನೋಡತಕ್ಕಂಥವರಾಗಿರ್ತಾರೆ. ನಂಬಿಕೆ ಅನ್ನೋದು ಬಹಳ ಮುಖ್ಯವಾದದ್ದು. ಓದ್ಕೊಳ್ಳೋಣ. ಹಬಕ್ಕೋಕ್ 2:4 ವಚನ ಓದ್ಕೊಳ್ಳೋಣ. 4. ಈಗ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ನೀತಿವಂತನು ತನ್ನ ನಂಬಿಕೆಯಿಂದಲೇ. ಯಾರ ನಂಬಿಕೆಯಿಂದಲೇ? ತನ್ನ ನಂಬಿಕೆ. ಜೋರಾಗಿ ಹೇಳ್ರಿ, ಅದೇನ್ ತನ್ನ ನಂಬಿಕೆ? ನೀತಿವಂತನಿಗೆ ಯಾರ ನಂಬಿಕೆ ಇರಬೇಕು? ಪಾಸ್ಟರ್ ನಂಬಿಕೆ, ಆಮೇಲೆ ಜೀಸಸ್ ಕಾಲ್ಸ್ ನಂಬಿಕೆ, ಜೀಸಸ್ ರಿಡೀಮ್ಸ್ ನಂಬಿಕೆ, ಆಮೇಲೆ ಯಾವುದು ಜೆಫ್ರಿ ನಂಬಿಕೆ, ಆಮೇಲೆ ಇನ್ನು ಯಾರಿದ್ದಾರೆ ಹೇಳ್ರಿ? ದಿನಕರ ನಂಬಿಕೆ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ಮುಗಿದಾಯ್ತು. ಯಾರೆಲ್ಲ ನೀತಿವಂತ ಕೈ ಎತ್ಕೊಳ್ಳಿ. ನೀನು ಬದುಕಬೇಕಾದ್ರೆ ಏನು ಬೇಕು ನಿನಗೆ? ಅದೇ ಯಾವ ನಂಬಿಕೆ ಬೇಕು? ನಿನಗೆ ದೇವರ ಮೇಲೆ ನಂಬಿಕೆ ಬೇಕು. ಅಪ್ಪ ನಂಬಿಕೆ, ಅಮ್ಮ ನಂಬಿಕೆ, ಆಟುಕುಟ್ಟಿ ನಂಬಿಕೆ, ನನಗಾಗಿ ಪ್ರಾರ್ಥನೆ ಮಾಡ್ಕೋ, ನಮ್ಗಾಗಿ ಮಾಡ್ಕ, ಈ ಭಿಕ್ಷೆ ಬೇಡೋದೆಲ್ಲ ಬಿಟ್ಬಿಡ್ಬೇಕು. ತುಂಬ ಜನ ಕ್ಯಾಥಲಿಕ್ ಇಲ್ಲಿ ಇದ್ದಾಗ ಹಿಂಗೆ ಪ್ರಾರ್ಥನೆ ಮಾಡೋರು. ಹೆಂಗೆ? ಮೇಲೆ ನಗ್ತಾರೆ. ಅಚ್ಚಿಷ್ಟ ಮರ್ಯಾಳೆ ನನಗಾಗಿ ಪ್ರಾರ್ಥನೆ ಮಾಡ್ಕೋ, ಅಂತೋನ್ಯಾರೇ ನನಗಾಗಿ ಪ್ರಾರ್ಥನೆ ಮಾಡ್ಕೋ, ಯೋಸೇಪೇ ನನಗಾಗಿ ಪ್ರಾರ್ಥನೆ ಮಾಡ್ಕೋ, ಆಮೇಲೆ
ಅಲ್ಫೋನ್ಸೆ ನನಗಾಗಿ ಪ್ರಾರ್ಥನೆ ಮಾಡ್ಕೋ. ಈಗ ಬಂದೋಗೋಸ್ ಆದ್ಮೇಲೆ ಪಾಸ್ರೇ ನನಗಾಗಿ ಪ್ರಾರ್ಥನೆ ಮಾಡ್ಕ, ಬ್ರದರೇ ನನಗಾಗಿ ಪ್ರಾರ್ಥನೆ ಮಾಡ್ಕ, ಸಿಸ್ಟ್ರೇ ನನಗಾಗಿ ಪ್ರಾರ್ಥನೆ ಮಾಡ್ಕೋ. ನೀನೇನು ತಿನ್ಬಿಟ್ಟು ಮಲ್ಕತ್ಯಾ? ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕು. ಯಾರ ನಂಬಿಕೆಯಿಂದ? ಹೊಸದಾಗಿ ಬಂದ್ರೆ ಅವ್ರು ಏನ್ ಮಾಡ್ಬೋದು, ಪಾಸ್ಟರ್ ಹತ್ರನೋ ಸಿಸ್ಟರ್ ಹತ್ರನೋ ಬ್ರದರ್ ಹತ್ರ ಅವ್ರು ಹೇಳ್ಬೋದು ನಮಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೌದು, ಡೋಂಟ್ ವರಿ, ಪ್ರಾರ್ಥನೆ ಮಾಡ್ತೇನೆ ಮಾಡ್ಬೋದು. ನಿನ್ನ ಹೆಸರು ಈಗ ಏನಾಯ್ತು? ಏನ್ ಹೆಸರು ನಿಂದು? ನೀತಿವಂತಳು ಆಗ್ಬಿಟ್ರಿ. ಮತ್ತೆ ವಿಶ್ವಾಸಿ. ಅದಕ್ಕೆ ನಿಮ್ಮನ್ನೇನು ಕರೀತಾರೆ? ಪಿಚಾಚಿ ಅಲ್ಲ, ತಿರ್ಗಾ ಪಿಚಾಚಿ ಅಂತಾರೆ. ವಿಶ್ವಾಸಿ ತಿರ್ಗಾ ಪಿಸಾಸಿ ಅಂತಾರೆ. ನೀವ್ ಹೇಳ್ರಪ್ಪ. ಇವ್ರು ಪಿಸಾಸಿ ಜೋರಾಗಿ ಹೇಳ್ತಾರೆ, ನೀವಾದ್ರೆ ಹೇಳ್ರಿ. ವಿಶ್ವಾಸಿ. ಸ್ವಲ್ಪ ಎಡವಟ್ಟಾದ್ರೆ ಪಿಸಾಸಿ ಆಗ್ಬಿಡ್ತದೆ. ಈಗ ಹೇಳ್ರಿ, ನಾವೆಲ್ಲರೂ ಯಾರು? ಏನಂತ ವಿಶ್ವಾಸ ಮಾಡ್ತೀವಿ? ದೇವರು ನನಗಾಗಿ ಶಿಲ್ವೆ ಮೇಲೆ ಹೊಡೆಯಲ್ಪಟ್ಟು ಸತ್ತು ಜೀವವಾಗಿದ್ದು ಸದಾ ಕಾಲ ಜೀವಿಸುವವರಾಗಿರೋದ್ರಿಂದ ನಾನು ನೀತಿವಂತನಾಗಿದ್ದೇನೆ. ಹೇಗೆ ನೀತಿವಂತರಾದ್ರಿ? ಹೇಗೆ ನೀತಿವಂತರಾದ್ರಿ? ಯಾವ್ದ ಮೇಲೆ ನಂಬಿಕೆ? ಏನಂತ ನಂಬಿಕೆ? ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಶಿಲ್ವೆ ಮೇಲೆ ಮರಣ ಹೊಂದಿ ಸತ್ತು 3ನೇ ದಿನ ಎದ್ದು ಇವತ್ತು ಕೂಡ ಜೀವಿಸುವರಾಗಿದ್ದಾರೆ. ದಿಸ್ ಈಸ್ ಅವರ್ ಫೇತ್. ಆ ನಂಬಿಕೆಯಿಂದ ಈಗ ಏನಾಗ್ಬಿಟ್ವಿ? ಹೇಳಿ, ಏನಾಗ್ಬಿಟ್ವಿ? ಈಗ ನೀತಿವಂತನು ಬದುಕಬೇಕಾದ್ರೆ ಯಾವ್ದ್ರಿಂದ? ತನ್ನ ನಂಬಿಕೆಯಿಂದ. ಯಾರ ನಂಬಿಕೆಯಿಂದ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮತ್ತೊಬ್ಬರ ನಂಬಿಕೆಯಿಂದ ಅಲ್ಲ, ತನ್ನ ನಂಬಿಕೆಯಿಂದ ಬದುಕಬೇಕು. ಆಮೇನ್. ಈ ಪ್ರಿನ್ಸಿಪಲ್ ಅನ್ನ ಅರ್ಥ ಮಾಡ್ಕೊಬೇಕು. ನೀ ಈ ಭೂಮಿ ಮೇಲೆ ನಿನ್ನ ನಂಬಿಕೆಯು ಶೋಧಿಸಲ್ಪಡ್ತದೆ. ನಿನ್ನ ನಂಬಿಕೆಗೆ ನಾನಾ ವಿಧವಾದ ಶೋಧನೆಗಳು ಬರ್ತವೆ. ನಿನ್ನ ನಂಬಿಕೆಗೆ ವಿರೋಧವಾಗಿ ಅನೇಕ ವಿಧವಾದ ಹೋರಾಟಗಳು ಇರುತ್ತದೆ. ಆದರೆ ನಿನಗೊಂದು ವಾಗ್ದಾನ ಇದೆ, ನೀತಿವಂತನು ತನ್ನ ನಂಬಿಕೆಯಿಂದ ಅವನು ಈ ಭೂಮಿ ಮೇಲೆ ಬದುಕಬಹುದು. ಆಮೇನ್. ಅದೇನ್ ತನ್ನ ನಂಬಿಕೆ? ಏನ್ ತನ್ನ ನಂಬಿಕೆ ಅಂದ್ರೆ ಏನು? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದ. ಈ ಬೆಳಗಿನ ವೇಳೆಯಲ್ಲಿ ನಾನು ಇಲ್ಲಿ ಚರ್ಚಲ್ಲಿ ಪ್ರಸಂಗ ಮಾಡ್ತಾ ಇದ್ದೀನಿ ವಾಕ್ಯಗಳನ್ನ. ಈಗ ಯಾರು ಇದು ನನ್ನ ವಾಕ್ಯ ಅಂತ ಅಂಗೀಕಾರ ಮಾಡ್ಕೊಳ್ತಾರೋ ಅದು ಅವರ ವಾಕ್ಯ. ಅವರ ನಂಬಿಕೆಗೆ ಕಾರಣವಾಗಿರುವ ಅವರ ವಾಕ್ಯ ಅದು. ಆಮೇನ್. ಬೈಬಲ್ ಹೇಳುತ್ತದೆ, ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯ 11ನೇ ವಚನ ಓದ್ಕೊಳ್ಳೋಣ. 11, 12, 12, 11. 12, 11ನೇ ವಚನ ಓದ್ಕೊಳ್ಳಿ. ಅವರ ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದತನ ರಕ್ತದಿಂದಲೂ ಬಲದಿಂದಲೂ ತಮ್ಮ ವಾಕ್ಯ ನಿಮ್ದ ದೇವ್ರದ ಅಲ್ಲಿ ತಮ್ಮ ವಾಕ್ಯದ ಬಲದಿಂದಲೂ ಜಯಿಸಿದರು. ಬೈಬಲ್ ಅಲ್ಲಿರುವ ವಾಕ್ಯಗಳೆಲ್ಲ ದೇವರದು. ಯಾವಾಗ ಇದು ನನ್ನ ವಾಕ್ಯ ಅಂತ ನೀನು ಅಂಗೀಕರಿಸಿಕೊಳ್ಳುತ್ತೋ ಅದು ನಿನ್ನ ವಾಕ್ಯ. ಆ ನಿನ್ನ ವಾಕ್ಯವು ನಿನಗೆ ನಂಬಿಕೆಯನ್ನು ಉಂಟು ಮಾಡ್ತದೆ. ಆ ನಂಬಿಕೆಯು ತನ್ನ ನಂಬಿಕೆ ಆಗಿರ್ತದೆ. ಆ ನಂಬಿಕೆಯಿಂದ ಭೂಮಿ ಮೇಲೆ ನೀನು ಬದುಕಿ ಬಾಳೋದಕ್ಕೆ ಸಾಧ್ಯತೆ ಆಗ್ತದೆ. ಆಮೇಲೆ ನೀತಿವಂತನು ಬದುಕೋದು ಯಾವ್ದ್ರಿಂದ? ತನ್ನ ನಂಬಿಕೆಯಿಂದ ಅಂತ ಹೇಳ್ಬೇಕು. ಅದು ಯಾವ ನಂಬಿಕೆಯಿಂದ? ತನ್ನ ನಂಬಿಕೆಗೆ ಆಧಾರ ಯಾವುದು? ದೇವರ ವಾಕ್ಯ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ವಾಕ್ಯಗಳು ಯಾರ ವಾಕ್ಯವಾಗಬೇಕು? ನನ್ನ ವಾಕ್ಯ ಆದಾಗ ಅದು ನನಗೆ ನಂಬಿಕೆಯನ್ನು ಉಂಟು ಮಾಡ್ತದೆ. ಆ ನಂಬಿಕೆಯಿಂದ ಬದುಕಬಹುದು. ಅನೇಕರಿಗೆ ನಂಬಿಕೆ ಇದೆ, ಆ ಚರ್ಚಿಗೆ ಹೋದ್ರೆ ಚೆನ್ನಾಗಾಗ್ಬಿಡ್ತದೆ, ಆ ಪಾಸ್ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರೆ ಚೆನ್ನಾಗ್ಬಿಡ್ತದೆ, ಆ ಬ್ರದರ್ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಚೆನ್ನಾಗ್ಬಿಡ್ತದೆ, ಆ ಸಿಸ್ಟರ್ಗೆ ಹೇಳಿದ್ರೆ ಸರಿಯಾಗ್ಬಿಡ್ತದೆ, ಆ ಅಮ್ಮನಿಗೆ ಹೇಳಿದ್ರೆ, ಈ ಆಂಟಿಗೆ ಹೇಳಿದ್ರೆ, ಈ ಟಿಮ್ಟಿಗೆ ಹೇಳಿದ್ರೆ ಸರಿಯಾಗ್ಬಿಡ್ತದೆ
ಅಂತ ನಮ್ಗೆಲ್ಲರಿಗೂ ನಂಬಿಕೆ ಇದೆ. ಆ ನಂಬಿಕೆ ವರ್ಕೌಟ್ ಆಗೋದಿಲ್ಲ. ನೀತಿವಂತನು ತನ್ನ ನಂಬಿಕೆಯಿಂದ ಬದುಕುವವನಾಗಿದ್ದಾನೆ. ತನ್ನ ನಂಬಿಕೆ ಯಾವುದ್ರ ಮೇಲೆ? ತನಗೆ ದಯಪಾಲಿಸಿದ ದೇವರ ಬಾಯಿಂದ ಹೊರಡುವ ಆ ವಾಕ್ಯದ ಮೇಲೆ ನೀನು ನಂಬಿಕೆ ಇಟ್ಟಾಗ ಆ ವಾಕ್ಯದಿಂದ ಉಂಟಾಗುವ ನಂಬಿಕೆಯು ತನ್ನ ನಂಬಿಕೆ ಆಗ್ತದೆ. ಆ ನಂಬಿಕೆಯಲ್ಲಿ ನೀನು ಬದುಕೋದಕ್ಕೆ ಸಾಧ್ಯತೆ ಆಗ್ತದೆ. ಯಾಕಂದ್ರೆ ಆತನ ರಕ್ತದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದ್ರು. ಯಾರನ್ನ? ಸೈತಾನನ್ನು ಜಯಿಸಿದ್ರು. ಆಗ ಆ ವಾಕ್ಯವು ಬೈಬಲ್ ಇರೋದಲ್ಲ, ಬೈಬಲಲ್ಲಿ ದೇವರ ವಾಕ್ಯ. ಅದು ಯಾವಾಗ ನನಗೆ ಟ್ರಾನ್ಸ್ಫರ್ ಆಗ್ತದೆ, ನನಗೆ ಅಂತ ಅಂಗೀಕರಿಸ್ಕೋತೇನೋ, ಅದು ತಮ್ಮ ವಾಕ್ಯವಾಗಿ ನನ್ನ ವಾಕ್ಯವಾಗಿ ಬದಲಾಗ್ಬಿಡುತ್ತದೆ. ಆ ನಂಬಿಕೆಯಿಂದ ನಾನು ಬದುಕೋದಕ್ಕೆ ಸಾಧ್ಯತೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ಹೇಳ್ರಿ, ನೀವು ಭೂಮಿ ಮೇಲೆ ಬದುಕಬೇಕಾ? ಜೋರಾಗಿ ಹೇಳ್ರಿ, ಹೆಂಗ್ ಬದುಕ್ತೀರಾ? ತಮ್ಮ ವಾಕ್ಯದ ತಮ್ಮ ನಂಬಿಕೆಯಿಂದ ಬದುಕೋರಾಗಿದ್ದೀರಿ. ತಮ್ಮ ನಂಬಿಕೆ ಎಂಬುದಾಗಿ ಹೇಳುವಂಥದ್ದು ತಮ್ಮ ವಾಕ್ಯದ ಬಲದಿಂದ ನೀವು ಬದುಕ್ತೀರಿ. ಆಮೆನ್. ಪ್ರೈಸ್ ಗಾಡ್. ಇನ್ನೊಂದು ವಚನ ಓದಿಕೊಳ್ಳೋಣ. ರೋಮರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಇದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದಾಗಿರುತ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈಗ ಈ ನೀತಿಯನ್ನ ನೀವು ಹೆಂಗ್ ಪಡೆದ್ರಿ? ಕಾಸು ಕೊಟ್ರ? ಭಕ್ತಿ ಮಾಡಿದ್ರ? ಹೆಂಗ್ ಪಡ್ಕೊಂಡ್ರಿ? ಜೋರಾಗಿ ಹೇಳ್ರಿ, ಹೇಗ್ ಪಡ್ಕೊಂಡ್ರಿ? ಇಂಥ ದೊಡ್ಡ ನೀತಿಯನ್ನೇ ನಂಬಿಕೆಯಿಂದ ಪಡ್ಕೊಂಡ ಮೇಲೆ ಆ ನೀತಿವಂತರಾಗಿರುವ ನೀವು ತಮ್ಮ ನಂಬಿಕೆಯಿಂದ ಈ ಭೂಮಿ ಮೇಲೆ ಬದುಕ್ತೀರಿ. ನೀವು ಸಾಯೋದಿಲ್ಲ, ಬಾಳ್ತೀವಿ, ನಾವು ಹಾಳಾಗೋದಿಲ್ಲ. ಎಲ್ಲ ಹೇಳ್ರಿ, ನನ್ನ ನಂಬಿಕೆಯಿಂದ ಈ ಭೂಮಿಯಲ್ಲಿ ನಾನು ಬದುಕಿ ಬಾಳುವವನಾಗಿದ್ದೇನೆ. ಸಪೋಸ್ ನಂಬಿಕೆ ಇಲ್ಲ, ಏನಾಗ್ತೀರಿ? ನೀತಿವಂತನು ತಮ್ಮ ನಂಬಿಕೆಯಿಂದಲೇ ಏನ್ ಮಾಡ್ತಾನೆ? ಹೇಳಿ ಏನಾಗ್ತಾನೆ? ಸರಿ, ನಂಬಿಕೆ ಇಲ್ಲ, ಏನಾಯ್ತೀರಾ? ನನ್ನ ಜನರು ನನ್ನನ್ನು ಅರಿಯದೆ ಏನಾಗ್ತಿದ್ದಾರೆ? ಹಾಳಾಗ್ತಿದ್ದಾರೆ. ಏನಾಗ್ತಿದ್ದಾರೆ? ನಮ್ಮ ಯಾರಿಗೂ ಹಾಳಾಗ್ಬೇಕು ಅಂತ ಇಷ್ಟ ಇದೆಯಾ? ಇಲ್ಲ. ನಾವೇನಾಗ್ಬೇಕು? ಹೇಳ್ರಿ, ಬದುಕ್ಬೇಕು ಅಂದ್ರೆ ಬಾಳ್ಬೇಕು ಚೆನ್ನಾಗಿ ಭೂಮಿಯಲ್ಲಿ. ಹೌದಲ್ಲ? ದೇವರ ಚಿತ್ತ ಅದೇ. ಅದಕ್ಕೆ ದೇವರು ಬಹಳ ಸಿಂಪಲ್ ಆಗಿ ಹೇಳಿದ್ದಾನೆ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಅವನೇನಾಗ್ತಾನೆ? ಅವನು ಸರಿ. ನಂಬಿಕೆಗೆ ಆಧಾರ ಯಾವುದಪ್ಪ? ದೇವರ ವಾಕ್ಯ. ಯಾವುದು? ನಮ್ಮ ಸಭೆಯಲ್ಲಿ ವಾಕ್ಯಕ್ಕೆ ಕೊರತೆ ಇದೆಯಾ? ಬುಧವಾರ ವಾಕ್ಯ ಇದೆ, ಶನಿವಾರ ವಾಕ್ಯ ಇದೆ, ಭಾನುವಾರ ವಾಕ್ಯ ಇದೆ, ಲೀಡರ್ಸ್ ಮೀಟಿಂಗ್ ವಾಕ್ಯಗಳಿದೆ, ಬೆಳಿಗ್ಗೆ 10 ನಿಮಿಷ ಬೇರೆ ವಾಕ್ಯಗಳು ಬರ್ತಾ ಇರ್ತದೆ. ಅದ್ರಲ್ಲಿ ತುಂಬ ಜನ ಏನು ಮಾಡೋದಿಲ್ಲ, ಈ ಭಾನುವಾರ ಬಿಟ್ಟರೆ ಭಾನುವಾರ ಕೇಳ್ತಾರೆ. ಕೈಯಲ್ಲಿ ಬೈಬಲ್ ಇದೆ. ಇದನ್ನ ನಂಬಿಕೆ ಹೇಗೆ ಬರ್ತದೆ? ಏನಂದ್ರೆ ವಾಕ್ಯ ಬೈ ಹೇರಿಂಗ್ ಅನ್ನು ಇಂಗ್ಲಿಷ್ನಲ್ಲಿ ಹೇಳ್ತದೆ, ಕೇಳ್ತಾ ಏನು ಬರ್ತದಂತೆ. ಸೋತ್ರ ಮೊಬೈಲ್ ನೋಡ್ತಾ ನಂಬಿಕೆ ಬರ್ತದಾ? ಏನು ಬರ್ತದೆ? ಇರೋ ನಂಬಿಕೆ ಕೂಡ ಹೋಗ್ಬಿಡ್ತದೆ. ವಾಕ್ಯ ಕೇಳ್ತಾ ಏನು ಬರ್ತದೆ? ನಾವು ಯಾವುದನ್ನ ಫೀಡ್ ಮಾಡ್ತೀವೋ ಅದು ಅಲ್ಲಿ ಇರ್ತದೆ. ಇಟ್ಸ್ ಗಾಡ್. ಈಗ ಹೇಳ್ರಿ, ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಯಾವುದರಿಂದ ತುಂಬಿಸ್ಕೋಬೇಕು? ನೀವು ಯಾವುದರಿಂದ ತುಂಬಿಸಬಾರ್ದು? ಲೋಕದ ವಿಚಾರಗಳನ್ನು ತುಂಬಿಸೋದ್ರಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ. ಆ ವಾಕ್ಯವನ್ನು ತುಂಬೋದ್ರಿಂದ ನಿನಗೇನಾಗುತ್ತೆ? ಪ್ರಯೋಜನವಾಗುತ್ತೆ. ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಒಂದು ವಾಕ್ಯದಿಂದ ಬದುಕುವನಾಗಿದ್ದಾನೆ. ಯಾಕಂದ್ರೆ ಆ ವಾಕ್ಯವು ತನ್ನಗೆ ನಂಬಿಕೆಯನ್ನು ಉಂಟು ಮಾಡ್ತದೆ. ಆ ನಂಬಿಕೆ ಈ ಭೂಮಿ ಮೇಲೆ ನೀನು ಬದುಕುವ ಹಾಗೆ ಮಾಡತಕ್ಕದಾಗಿರ್ತದೆ. ಅರ್ಥ ಆಯ್ತಾ?
ಅರ್ಥ ಆಯ್ತ್ರಿ? ರೈಟ್. ಇನ್ನೊಂದು ವಚನ ಓದ್ಕೊಳ್ಳೋಣ. ಗಲಾತ್ಯರ 3ನೇ ಅಧ್ಯಾಯ 11ನೇ ವಚನ ಓದ್ಕೊಳ್ಳೋಣ. ಗಲಾತ್ಯರ 3:11. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಎಲ್ಲ ಗಮನ ಕೇಳಿ. ನೀವು ಕರ್ಮ ಮಾರ್ಗ ಅಂದ್ರೆ ಏನು ಹೇಳಿ? ಕ್ರಿಯೆಗಳಿಂದ, ತಮ್ಮ ಭಕ್ತಿಯಿಂದ, ತಮ್ಮ ನಾಟಕಗಳಿಂದ, ಮತ್ತೆ ಇನ್ಯಾವ್ದು ಹೇಳಿ, ಹೆಂಗೆ ಹೇಳಿ? ನಮ್ಮಿಂದ ಯಾರು ನೀತಿವಂತರು ಆಗುವುದಕ್ಕೆ ಸಾಧ್ಯತೆ ಇಲ್ಲ. ಸರಿ, ಮೋಸೆ ಕೊಟ್ಟಂತ ಧರ್ಮಶಾಸ್ತ್ರದ ಮೂಲಕವಾಗಿ ಯಾರಾದ್ರೂ ನೀತಿವಂತರಾಗ್ತಾರಾ? ಇಲ್ಲ, ಶಾಪಕ್ಕೊಳಗಾಗ್ತಾರೆ. 10ನೇ ವಚನ ಓದ್ಕೊಳ್ರಿ. ಅದರಲ್ಲಿ ಹೇಗೆಂದರೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವನು ಎಲ್ಲರೂ ಶಾಪಾಧೀನರಾಗಿದ್ದಾರೆ. ಇವತ್ತು ತುಂಬಾ ಜನ ನೇಮನಿಷ್ಠೆಗಳನ್ನ ಅನುಸರಿಸ್ತೇನೆ, ನೀನ್ ಅನುಸರಿಸ್ಲಿಲ್ಲ, ನೀನ್ ಹಿಂಗ್ ಮಾಡಿಲ್ಲ, ನೀನ್ ಯಾಕೆ ಮಾಡ್ಬೇಕು, ನೀನ್ ಯಾಕೆ ಮಾಡಿಲ್ಲ ನೋಡಿ ಅವರ ಅವ್ರ ಮೇಲೆ ಶಾಪನ ತಗೊಂಡು ಇಟ್ಕೊಂಡಿರ್ತಾರೆ. ಶಾಪ ತಲೆ ಮೇಲೆ ತುಂಬಿಸ್ಕೊಂಡಿದ್ದಾರೆ. ಕಾರಣ, ಕೋತಿ ತಾನು ಕೆಟ್ಟು ವನಾನು ಕೆಡಿಸ್ತಂತಂದಾಗೆ ತಾನು ಮಾಡಲ್ಲ. ನೀನ್ ಯಾಕೆ ಮಾಡಿಲ್ಲ, ನೀನ್ ಯಾಕೆ ನೆಂಟಿಗೆ ಮೊಣಕಾಲು ನಿಂತಿಲ್ಲ, ನೀನ್ ಯಾಕೆ ದಬಾಕೊಂಡು ಪ್ರಾರ್ಥನೆ ಮಾಡಿಲ್ಲ, ನೀನ್ ಯಾಕೆ ಪಲ್ಟಿ ಹೊಡ್ಕೊಂಡು ಮಾಡಿಲ್ಲ, ನೀನ್ ಯಾಕೆ ಉಪವಾಸ ಮಾಡಿ ಸತ್ತೋಗಿಲ್ಲ ಗ್ಯಾಸ್ಟ್ರಿಕ್ ಬಂದ್ಬಿಟ್ಟು ನಿನ್ಗೆ ಅಂತ ಮತ್ತೊಬ್ಬರನ್ನೇ ನೋಡ್ಕೊಂಡಿರ್ತಾರೆ. ಕೋತಿ ತಾನು ಕೆಡ್ತದೆ, ವನಾನು ಕೆಡಿಸ್ತದೆ. ತಾನು ಮಾಡಲ್ಲ, ತಾನು ಮಾಡಿದ್ರೆ ಮತ್ತೊಬ್ಬರಿಗೆ ಕೂಡ ಹೌದು ಅಂತ ಹೇಳ್ಬೋದು. ತಾನು ಮಾಡಲ್ಲ, ಮತ್ತೊಬ್ಬರನ್ನು ಕೂಡ ಏನ್ ಮಾಡ್ತದೆ, ಕೆಡಿಸ್ತಾ ಇರ್ತದೆ. ಸ್ವಯನೀತಿ ಉಳ್ಳವರು ಇದನ್ನ ಮಾಡುವವರಾಗಿದ್ದಾರೆ. ಅಂತ ಸೈತಾನ್ಗಳನ್ನ ಯೇಸುವಿನ ನಾಮದಲ್ಲಿ ನಾನು ಶಪಿಸಿ ಅಂತ ಸ್ಪಿರಿಟ್ಗಳನ್ನ ಹೊರಗಾಕ್ತೀನಿ ಸಭೆ ಬಿಟ್ಟು. ಬಹಳ ಹುಷಾರಾಗಿರ್ಬೇಕು ಅಂತ ಸ್ಪಿರಿಟ್ಗಳಿಗೆ. ಅದು ಯಾವತ್ತೂ ಕಂಡೆಮ್ನೇಷನ್ ಮಾಡ್ತಾ ಇರ್ತದೆ. ಏನ್ ಮಾಡ್ತಾ ಇರ್ತದೆ? ಕಂಡೆಮ್ನೇಷನ್ ಮಾಡ್ತಾ ಇರ್ತದೆ. ಮತ್ತೊಬ್ಬರು ಇದು ಸರಿ ಇಲ್ಲ, ನೀನ್ ಸರಿ ಇದೆಯಾ, ನಿಂದು ಹೊಟ್ಟೆ ದೊಡ್ಡದಾಗಿರ್ತದೆ, ಚಿಕ್ಕದನ್ನು ಕಂಡಿಡ್ತಿರ್ತೀನಿ. ದಯಮಾಡಿ ಅಂತ ಸ್ಪಿರಿಟ್ಗಳನ್ನು ಯೇಸುವಿನ ನಾಮದಲ್ಲಿ ಕಾಲಿನ ಕೆಳಗೆ ಹಾಕಿ ಹೊರಗೆ ಹಾಕ್ಬಿಡ್ಬೇಕು. ಯೇಸುವಿನ ನಾಮದಲ್ಲಿ ಪೌಲನು ಹೇಳ್ತಾನೆ, ಹಳೆ ಸರ್ಪವಾದದ್ದು ಏವಾಳನ್ನು ವಂಚಿಸಿದ ಹಾಗೆ ಸಭೆಯನ್ನು ವಂಚಿಸುವಂತ ಈ ಆತ್ಮಗಳು ಎಚ್ಚರಿಕೆವಾಗಿರಬೇಕು ಅಂತೇಳಿ. ಸ್ವಯನೀತಿಯುಳ್ಳವರು ತಾನು ಕಂಪ್ಲೀಟ್ ಇಲ್ಲ, ಮತ್ತೊಬ್ಬರ ವಿಷಯದಲ್ಲಿ ಮಾತ್ರ ಅದು ಸರಿಲ್ಲ, ಇದು ಸರಿಲ್ಲ ಅಂತ ಹೇಳೋದ್ರಲ್ಲಿ ನಂಬರ್ 1 ಆಗಿರ್ತಾರೆ. ಬಹಳ ಡೇಂಜರ್ ಆಗಿರೋ, ಈಸಿಯಾಗಿ ಕಂಡು ಹಿಡಿದು ಬಿಡ್ಬೋದು ಅವ್ರನ್ನ, ಅಂತ ಸ್ಪಿರಿಟ್ಗಳನ್ನ. ಅವ್ರು ಬಂದ ತಕ್ಷಣ ಅವ್ರ ಐಡೆಂಟಿಫೈ ಏನು ಗೊತ್ತಾ? ಇದು ಸರಿಲ್ಲ, ಇದು ಹಿಂಗೆ, ಯಾಕೆ ಶೂ ಹಾಕ್ತಾರೆ, ಯಾಕೆ ಇದಾಗ್ತಾರೆ, ಯಾಕೆ ಅದು ಮಾಡ್ತಾರೆ, ಇದು ಯಾಕೆ ಮಾಡಿಲ್ಲ, ಇದು ಯಾಕೆ ಅವರು ನೆಟ್ಟಿಗೆ ನಿಂತ್ಕೊಂಡಿಲ್ಲ, ಯಾಕೆ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಬಾರ್ದು, ಯಾಕೆ ತುಂಬಾ ಹೊತ್ತು ಮಾಡಬಾರ್ದು, ಯಾಕೆ ಕಡಿಮೆ ಮಾಡಬಾರ್ದು, ಇದನ್ನ ಹೇಳುವವರಾಗಿರ್ತಾರೆ. ಬೈಬಲ್ ಹೇಳುತ್ತದೆ, ಅಂಥವರೆಲ್ಲರೂ ಶಾಪದ ಕೆಳಗಿದ್ದಾರೆ, ಶಾಪಗ್ರಸ್ತರಾಗಿದ್ದಾರೆ. ಓದ್ಕೊಳ್ಳಿ ಮತ್ತೊಂದ್ಸತಿ. ನೇಮನಿಷ್ಠೆಗಳಂತೆ ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಕ್ಕೆ ಅಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವವೆಲ್ಲವನ್ನು ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ಅರ್ಥ ಆಯ್ತಾ? ಹಾಗಾದ್ರೆ ನೀನು ಶಾಪಗ್ರಸ್ತನು, ನೀನ್ ಯಾರನ್ನು ಹೇಳ್ತೀವೋ ಅವರು ಶಾಪಗ್ರಸ್ತರಾಗ್ತದೆ. ಧರ್ಮಶಾಸ್ತ್ರದ ಪ್ರಕಾರ ಯಾರು ನೀತಿವಂತರ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಒಪ್ಕೋತೀರಾ? ಸೈಲೆಂಟ್ ಆಗ್ಬಿಟ್ರಿ? ರೈಟ್. ಈಗ ಹೋದ್ರಿ
ಇದಲ್ಲದೆ ಕರ್ಮ ಮಾರ್ಗದಿಂದ ಅಂದ್ರೆ ಧರ್ಮಶಾಸ್ತ್ರದ ಮೂಲಕ ಯಾವನೂ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂದು ಸ್ಪಷ್ಟವಾಗಿದೆ, ಕ್ಲೀನ್ ಆಗಿದೆ. ಯಾರು ಕ್ರಿಯೆಗಳಿಂದ ನಾಟಕ ಮಾಡೋದ್ರಿಂದ ಅಥವಾ ನಿಜಾನೇ ಮಾಡೋದ್ರಿಂದ ಯಾವ ಒಬ್ಬ ವ್ಯಕ್ತಿ ಕೂಡ ಇಲ್ಲಿಯವರೆಗೂ ಇನ್ನು ಮುಂದೆ ಕೂಡ ನೀತಿವಂತನ ಆಗ್ಲಿಲ್ಲ, ಆಗಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಅಬ್ರಾಮ್ ಆಗಿದ್ದಿದ್ರೆ, ದಾವಿದ್ ಆಗಿದ್ದಿದ್ರೆ, ಪೌಲನ್ ಆಗಿದ್ದಿದ್ರೆ ಏಸು ಬೇಡ, ಅವನ್ನ ತೆಗೆದು ನೇತಾಕ್ಬಿಡ್ಬೇಕಾಯ್ತು. ಅಂಡರ್ಸ್ಟ್ಯಾಂಡಾ? ವಾಟ್ ಅಂಡರ್ಸ್ಟ್ಯಾಂಡ್ ಗೊತ್ತಿಲ್ಲ. ಇವುಗಳೆಲ್ಲರಲ್ಲಿ ಒಬ್ಬ ನೀತಿವಂತ ಸಿಕ್ಬಿಟ್ಟಿದ್ರೆ, ಅಬ್ರಹಾಮನೋ, ಮೋಸೆಯೋ, ದಾನಿಯಲ್ಲೋ, ದಾವೂದೋ ಯಾವನಾದ್ರೂ ಒಬ್ಬ ಸಿಕ್ಕಿದ್ರೆ ಅವನ್ನ ಸಿಲ್ಬೆ ಮೇಲೆ ಹಾಕಿ ಏಸು ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ರು. ಯಾವನು ಇಲ್ಲ, ಯಾವನು ಕ್ರಿಯೆಗಳಿಂದ ನೀತಿವಂತರಾಗಿಲ್ಲ, ಎಲ್ಲ ನಂಬಿಕೆಯಿಂದಲೇ ನೀತಿವಂತರಾಗಿದ್ದಾರೆ. ಅಂಡರ್ಸ್ಟ್ಯಾಂಡಾ? ಸೊ ನಮ್ಮ ಕ್ರಿಯೆಗಳು ಇಟ್ಕೊಂಡು ಯಾರನ್ನು ಲೆಕ್ಕ ಮಾಡ್ಬಿಡ್ಬಾರ್ದು. ನಮ್ಮ ನಂಬಿಕೆಯಿಂದಲೇ ನಾವು ನೀತಿವಂತರಾಗ್ತೀವಿ. ಓದ್ಕೊಳ್ಳೋಣ. ಯಾಕಂದರೆ ನೀತಿವಂತನು ನಂಬಿಕೆಯಿಂದಲೇ ಯಾವುದನ್ನ ಬದುಕ್ತಾನೆ ಅವನು. ಸರಿ, ಇಲ್ಲ ಗಮನಿಕೆ. ನಂಬಿಕೆ ಅಂದ್ರೆ ಏನಪ್ಪ? ಹೇಳಿ, ನಂಬಿಕೆ ಅಂದ್ರೆ ಏನಪ್ಪ? ಕಾಣದಿರುವಂತದ್ದನ್ನ ಕಂಡ ಹಾಗೆ ಭರವಸದಿಂದ ಎದ್ದು ನೋಡ್ತದೆ. ಯಾವುದು ಕಂಡಿಲ್ಲ ನೀನು? ತಾಜ್ ಮಹಲ್ ಕಂಡಿಯಾ? ಈಗ ಅದ್ರ ಮೇಲೆ ನಂಬಿಕೆ ಇಟ್ರೆ ಆಗ್ತದೆ ನಿನಗೆ? ಚೈನಾ ವಾಲ್ ಕಂಡಿದ್ಯಾ? ಅದ್ರ ನಂಬಿಕೆ ಇಟ್ರೆ ಆಗತ್ತಾ? ಯಾವುದು ಕಂಡಿಲ್ಲ ಅಂದ್ರೆ 2000 ವರ್ಷದಿಂದ ನಿನ್ನನ್ನು ಪ್ರೀತಿಸಿ ನಿನಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಸತ್ಯ ಜೀವವಾಗಿದ್ದು ಇವತ್ತುವರೆಗೂ ಜೀವಿಸುವಾತನ್ನು ನಾವು ಕಂಡಿಲ್ಲ, ಆದರೂ ಭರವಸೆಯಿಂದ ಎದುರು ನೋಡುವವರಾಗಿದ್ದೇವೆ. ಆ ನಂಬಿಕೆ ನಿನಗೆ ನೀತಿ ಎಂದಾಗೆ ಅನಿಸ್ಬಿಡ್ತದೆ. ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಹಿಂಗೆ ಕೂತ್ಕೊಳ್ತಿದ್ರೆ ಹಾ ಅಂತ ಏನಾದ್ರು ಮಾಡ್ತಿದ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಾಕೆಟಲ್ಲಿ ಕೈ ಹಾಕ್ತದೆ, ದುಡುಕಂತ 2000 ರೂಪಾಯಿ ನೋಟು, ಹಲ್ಲೆಲೂಯಾ ಅಂತ ಯಾಕೆ ಬಡ್ಕಂತ್ಯ? ಕಾಸೇ ಇರಲಿಲ್ಲ, 2000 ರೂಪಾಯಿ ಸಿಕ್ಬಿಡ್ತು ಅಂತ ಹೇಳಲ್ಲ. ಮತ್ತೆ ಹೊಸದಾಗಿ ಒಂದು ರೆವಲ್ಯೂಷನ್ ಸಿಕ್ಕಿದ ಮೇಲೆ ಟೂ ಲೇಟ್. ಈಗ ಟೂ ಲೇಟ್ ಹೇಳಿ ತಗೊಳ್ಳೋದಲ್ಲ, ಅದು ಬರಬೇಕು ಒಳಗಿಂದ. ಜನ್ಮದಲ್ಲಿ ಇರಬೇಕು, ನಿಮ್ಮ ಜನ್ಮದಲ್ಲಿ ಇರಬೇಕು. ಹೌದಾ ಇಲ್ಲ? ಸ್ತೋತ್ರ. ಎರಡು ಸಂಗತಿ ಆಗ್ತದೆ. ಕೆಲವರು ಎಮೋಷನಲ್ ಖುಷಿ ಆಗ್ಬಿಡ್ತಾರೆ, ಕೆಲವು ಎಮೋಷನಲ್ ಸೈಲೆಂಟ್ ಆಗ್ಬಿಡ್ತಾರೆ. ಹಂಗೆ ಆಗಿರ್ಬೇಕು ಅಂತ ಅನಿಸ್ತದೆ. ನೀವು ನಮ್ಮ ತಮ್ಮ ಹೇಳಿದ್ರು, ನೀನು ಪ್ರಸಂಗ ಮಾಡೋದನ್ನ ನಾವೇ ಕೇಳ್ತಿದ್ದೀನಿ, ಜಿಗಿಬೇಕು ಅಂತ ಅನ್ಸಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಜನರು ಕೇಳ್ತಾ ಇದ್ದಾರೆ, ನೀನು ತಿಳ್ಕೊಂಬಿಡ ಅವ್ರ ಒಳಗೆ ಹೋಗಿಲ್ಲ ಅಂತ. ಆದರೂ ನಮಗೆ ರಿಸಲ್ಟ್ ನೋಡ್ಬೇಕಲ್ಲ. ಆಮೇಲೆ ನೀವು ಹೆಂಗೆ ಅಂತ ಹೋಗ್ಬಿಟ್ಟಿದ್ದೀರೋ ಅಲ್ಲ ಅಂತ ಮಲಗ್ಬಿಟ್ಟಿದ್ದೀರೋ? ಹೇಗಾಯ್ತು? ರೈಟ್. ಈಗ ಹೇಳ್ರಿ, ನಮಗೆ ಈ ನೀತಿ ಹೇಗೆ ದೊರಕಿತ್ತು? ಸರಿ, ಯಾವುದ್ರ ಮೇಲೆ ನಂಬಿಕೆ? ನಾನ್ ದೇವರಿಗಾಗಿ ಏನ್ ಮಾಡ್ತೀನೋ ಅದು ನಂಬಿಕೆ ಅಲ್ಲ, ದೇವರು ನನಗಾಗಿ ಏನ್ ಮಾಡಿದ್ದಾರೋ ಎಂಬುದಾಗಿ ಹೇಳುವಂಥದ್ದು ನಂಬಿಕೆ. ಈಗ ಹೇಳ್ರಿ, ನೀವು ಈಗ ಏನಾಗಿದ್ದೀರಿ? ಹಾಗಾದ್ರೆ ನೀತಿವಂತನು ಯಾವುದರಿಂದ ಬದುಕಬೇಕು? ತನ್ನ ನಂಬಿಕೆಯಿಂದ ಬದುಕಬೇಕು. ತಮ್ಮ ನಂಬಿಕೆಗೆ ಆಧಾರ ಯಾವುದು? ನಿನಗಾಗಿ ನಿನ್ನನ್ನು ಪ್ರೀತಿಸಿ ನಿನಗಾಗಿ ತನ್ನ ಪ್ರಾಣ ಕೊಟ್ಟು ಸತ್ತು ಜೀವ ಗೆದ್ದು ಇವತ್ತುವರೆಗೂ ಜೀವಿಸುವಾತನಾಗಿದ್ದಾನೆ. ಆಮೇನ್. ರೈಟ್. ಓದ್ಕೊಳ್ಳೋಣ. ಆದರೆ ಧರ್ಮಶಾಸ್ತ್ರಕ್ಕೆ ನಂಬಿಕೆಯು ಆಧಾರವಲ್ಲ. ನೋಡಿ, ಧರ್ಮಶಾಸ್ತ್ರಕ್ಕೆ ನಂಬಿಕೆಯು ಆಧಾರ ಅಲ್ಲ. ಅದು ನಿನ್ನ ಸ್ವಂತ ಕ್ರಿಯೆಗಳಿಂದ ಧರ್ಮಶಾಸ್ತ್ರ ಕೈಕೊಳ್ಬೇಕು. ಧರ್ಮಶಾಸ್ತ್ರವು 10 ಆಜ್ಞೆಗಳು ಇವೆಲ್ಲ ಕೊಟ್ಟಿದ್ದಾರಲ್ಲ, ಇವೆಲ್ಲರೂ ಅದಕ್ಕೆ ನಂಬಿಕೆಗೆ ಆಧಾರ ಅಲ್ಲ. ಅದು ನೀನೇ ಮಾಡಬೇಕು. ಯಾರು ಮಾಡಬೇಕು? ಒಬ್ಬರು ಮಾಡೋಕ್ಕಾಗಿಲ್ಲ, ಎಲ್ಲರೂ ಪಾಪ ಮಾಡಿಬಿಟ್ರು.
ಯಾರು ಕೈಕೊಳ್ಳಕ್ಕಾಗಿಲ್ಲ. ಆದರೆ ಅದರ ನೇಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕವಾಗಿ ಬದುಕುವನು ಎಂದು ಬರೆದದೆ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ಯಾವುದ್ರ ಮೂಲಕ ಹೇಳಿ, ಯಾವುದ್ರ ಮೂಲಕ? ನೀವು ಹೊಂದಿರುವ ಆತ್ಮಕ್ಕೆ ನೀವು ಪ್ರಯಾಸ ಪಟ್ರು, ನಂಬಿಕೆ ಇಟ್ರು. ಹೇಳ್ರಿ, ಬಾಯಿ ತೆಗೆದು ಹೇಳ್ರಿ. ಈಗ ಹೇಳ್ರಿ, ಆಶೀರ್ವಾದ ದೊಡ್ಡದ, ಅಭಿಷೇಕ ದೊಡ್ಡದ? ಹೇಳಿ, ಬಾಯಿ ತೆಗೆದು ಹೇಳ್ರಿ. ಅಭಿಷೇಕವನ್ನ ಹೊಂದಿದ್ದೀರಾ? ಹೇಗೆ ಹೊಂದಿದ್ರಿ? ನಂಬಿಕೆಯಿಂದ. ಆಗ ಇದನ್ನು ಹೊಂದಿದ್ರೆ ಇದು ಕೂಡ ಒಂದೊಂದು ಅಷ್ಟೇ ಸ್ವಲ್ಪ. ಈಸಿಯಾಗಿರೋದನ್ನ ಒಂದೊಂದು ಈಸಿಯೋ, ಆತ್ಮ ಸಂಬಂಧಪಟ್ಟ ಕಾರ್ಯಗಳನ್ನೇ ಹೊಂದಿದ್ದೀರ ನಂಬಿಕೆಯಿಂದ. ಈಸಿಯಾಗಿರೋದು ಕೂಡ ನಂಬಿಕೆಯಿಂದ ನೀವು ಹೊಂದಿಕೊಂಡಿದ್ದೀರಿ. ಆಮೇನ್, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ಹೇಳುವಂಥದ್ದು? ಅಭಿಷೇಕ ಉಳ್ಳವರೆಲ್ಲ ಕೈ ಎತ್ತು, ಒಂದೆಲ್ಲ ಹೇಳ್ರಿ. ಇದಕ್ಕೆ ನೀವೇನ್ ಕಷ್ಟಪಟ್ರಿ? ಹೇಳಿ, ಬಾಯ್ ತೆಗೆದು ಹೇಳ್ರಿ. ಏನ್ ಪ್ರಯಾಸ ಪಟ್ರಿ? ಕೂತಿರುವ ಜಾಗದಲ್ಲಿ ನಂಬಿಕೆಯಿಂದ ನೋವಾದ ನೋಂಬಿಕೊಂಡ್ಬಿಟ್ಟೀಗ. ತಮಿಳಿನಲ್ಲಿ ಹೇಳ್ತಾರೆ, ನೋವೇ ಇಲ್ವಂತೆ, ಹಬ್ಬ ಆಚರಣೆ ಮಾಡ್ಬಿಟ್ರಂತೆ. ಹಂಗೆ ಕೂತಿರೋ ಜಾಗದಲ್ಲಿ ನೋವಾದ ನೋಂಬಿಕೊಂಡ್ಬಿಟ್ಟಿದ್ದೀಗ. ನೋಂಬಿ ಅಂದ್ರೆ ಹಬ್ಬ ಮಾಡ್ಕೊಂಡ್ಬಿಟ್ರಿ, ಅಭಿಷೇಕ ಹೊಂದ್ಕೊಂಡ್ಬಿಟ್ರಿ. ಹಾಗಿರುವಲ್ಲಿ ಆಶೀರ್ವಾದಗಳನ್ನು ಕೂಡ ಯೇಸುವಿನ ನಾಮದಲ್ಲಿ ಹೊಂದಿದವರಾಗಿದ್ದೀರಿ. ಆಮೇನ್. ಹಾಗಾದ್ರೆ ನೀತಿವಂತನ ಬದುಕಬೇಕು ಹೇಗೆ? ನಂಬಿಕೆ ಅನ್ನೋದು ಏನು ಅರ್ಥ? ಕಾಣದೇ ಇರುವುದನ್ನ ಕಣ್ಣ ಹಾಗೆ ಭರವಸದಿಂದ ಎದು ನೋಡತಕ್ಕಂಥದ್ದು. ಈಗ ಹೇಳ್ರಿ, ನನ್ನ ಮೇಲೆ ಆಶೀರ್ವಾದ ಇದೆಯಾ, ಇರ್ಬೇಕಾ, ಬರ್ಬೇಕಾ, ಇದೆಯಾ? ನಮ್ಮ ಅಭಿಷೇಕ ಹೊಂದಿದ್ದೇವೆ, ಅಭಿಷೇಕ ಬರ್ಬೇಕಾ? ನಾನು ಹೋಗುವಾಗಲೂ ಆಶೀರ್ವಾದವಾಗಿರ್ತೀನ, ಆಶೀರ್ವಾದ ಬರ್ಬೇಕಾ? ಆಮೇನ್. ನಾನೇ ಆಶೀರ್ವಾದವಾಗಿದ್ದೇನೆ. ಹೇಳ್ರಿ, ನಾನು ಆಶೀರ್ವಾದವಾಗಿದ್ದೇನೆ. ಐ ಆಮ್ ಬ್ಲೆಸ್ಡ್. ತೋರಿಸಿ ಅಂತಂದ್ರೆ, ಈಗ ಅಭಿಷೇಕ ಐತೆ ನಿನ್ ಮೇಲೆ, ತೋರ್ಸು. ಹೊಕ್ಕ ಬರಬರ ಶಕರಲಭ ಸಂದರ್ಭ, ಅದು ಅಭಿಷೇಕನ? ಅಭಿಷೇಕದ ಸೈನ್ ಅಲ್ವಾ? ಅದೇ ಪ್ರಕಾರ ಅಭಿಷೇಕ ಆಯ್ತಾ? ತೋರ್ಸಿ. ಆಶೀರ್ವಾದ ಆಯ್ತಾ? ತೋರ್ಸಿ. ನಂಬಿಕೆಯಿಂದ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಯಾವಾಗ ಅಗತ್ಯ ಇದೆಯೋ ಆಗ ನಾನು ತೋರಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಳೆದ ವಾರದಲ್ಲಿ 2.5 ಲಕ್ಷ ರೂಪಾಯಿ ನನಗೆ ಬೇಕಾಗಿತ್ತು. 2.5 ಲಕ್ಷ 3 ಲಕ್ಷ ರೂಪಾಯಿ ಬೇಕಾಗಿತ್ತು. ನಾನು ಹೇಳಿದೆ, ನನಗೆ ನಂಬಿಕೆ ಇದೆ, ನನಗೆ ದೇವರು ಖಂಡಿತ ಅದ್ಭುತ ಮಾಡ್ತಾರೆ ಎಂಬ ನಂಬಿಕೆ ಇತ್ತು. ನಾನು ಹೇಳಿದೆ ಸಾಮಾನ್ಯವ್ರಿಗೆಲ್ಲ, ಅದ್ಭುತವಾಗಿ ಆಶ್ಚರ್ಯಕರವಾಗಿ ದೇವರು ನನ್ನ ಅಗತ್ಯಗಳನ್ನು ಸಂಧಿಸಿದ್ರು. ಈ ರೀತಿಯಲ್ಲಿ ಒಂದು ಸತಿ ಎಲ್ಲ ಜನರೇಟರ್ ತಗೊಳ್ಳುವಾಗ ಕೂಡ ಹಾಗೆ ಅದ್ಭುತವಾಗಿ ಆಶ್ಚರ್ಯಕರವಾಗಿ ದೇವರು ಕಾರ್ಯಗಳನ್ನು ಸಂಧಿಸುವವರಾಗಿರ್ತಿದ್ರು. ಹಾಗಾಗಿ ನಾನು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಮ್ಮ ಹತ್ರ ಪಾಕೆಟಲ್ಲಿ ಇಲ್ಲ, ತಲೆ ಮೇಲೆ ಇಲ್ಲ ಅಂದ ತಕ್ಷಣ ಇಲ್ಲ ಅಲ್ಲ, ಅದು ಇದೆ. ಯಾವಾಗ ಅಗತ್ಯ ಇದೆಯೋ ಅದು ಆವಾಗ ಆಪ್ರೇಟ್ ಆಗತಕ್ಕದಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಅಕೌಂಟಲ್ಲಿ 1 ಕೋಟಿ ರೂಪಾಯಿ ಇದೆ ಇಟ್ಕೊಳ್ಳೋಣ. ಏನು ಮಾಡ್ತೀರಾ? ಪಾಕೆಟಲ್ಲಿ ಇಟ್ಕೊಂತಿರ್ತೀರಾ? ಎಲ್ಲಿಟ್ಟಿರ್ತೀರಾ? ಏನಕ್ಕೆ? ಯಾವಾಗ ಬೇಕೋ ಅವತ್ತೇನು ಮಾಡ್ತೀರಾ? ಹಂಗೆ ನೀನು ನಾನು ಯಾವಾಗ ಬೇಕೋ ಅವಾಗ ಆಪ್ರೇಟ್ ಮಾಡಿ ಭೂಮಿ ಮೇಲೆ ಬದುಕುವರಾಗಿರ್ತೀವಿ. ಇವತ್ತು ನಿನಗೊಂದು ಅಗತ್ಯ ಇದೆಯಾ? ನಂಬಿಕೆ ಇಡು, ಯೇಸುವಿನ ನಾಮದಲ್ಲಿ ಆಪರೇಟ್ ಆಗ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಮೆನ್. ಇವತ್ತಿಗೆ ಒಂದು ಸಂಗತಿ ಆಗ್ಬೇಕಾ? ನಂಬಿಕೆ ಇಡೋದು ಹಾಗೆ ಆಗತಕ್ಕದಾಗಿರ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆದ ಕಾರಣ ನಾನು ಹೇಳ್ತೀನಿ, ನೀತಿವಂತನ ಬದುಕೋದು ಯಾವುದರಿಂದಪ್ಪ?
ನಂಬಿಕೆ ಯೇಸು ಸ್ವಾಮಿ ಎಲ್ಲ ಮಾಡಿ ಮುಗಿಸಿದ್ದಾರೆ ಎಂಬ ನಂಬಿಕೆಯಿಂದ ನಾವು ಬದುಕುವರಾಗಿದ್ದೇವೆ. ಹೆಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನ. ಹೆಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನ. ಆದರೆ ನನ್ನವನು ಆಗಿರುವ ಈಗೆಲ್ಲ ನಾವೆಲ್ಲ ಯಾರಪ್ಪ? ಅಲ್ಲ ಹೇಳ್ರಿ ಜೋರಾಗಿ. ಬೈಬಲ್ ಹೇಳ್ತದೆ ನನ್ನವನು ಆಗಿರುವ. ಆಗ ನಾವೆಲ್ಲ ಯಾರನವರು? ಜೋರಾಗಿ ಹೇಳಿ. ನಾನು ಈ ಲೋಕದವನಲ್ಲ, ನನ್ನ ಮಾಮನವನಲ್ಲ, ನನ್ನ ಹೆಂಡತಿಯವನಲ್ಲ, ನಾನು ದೇವರನವನು. ಯಾರನವರು? ನಾವು ಸ್ಪೆಷಲ್ ಜನ ರೀ, ನಾವು ದೇವ್ರನವರು. ಆಮೇಲೆ ಈ ಲೋಕದವರು ಹಾಗಲ್ಲ, ನಾವು ಪೊಲಿಟಿಷಿಯನ್ ಹಾಗೆ ಅಲ್ಲ, ನಾವು ದೇವರನವರು. ಬೈಬಲ್ ಹೇಳುತ್ತದೆ ನನ್ನವನು ಎಂಬುವನು. ಎಂತ ಭಾಗ್ಯ ರೀ! ದೇವರು ನಿನ್ನನ್ನು ನನ್ನನ್ನು ನನ್ನವನು ಎಂಬುದಾಗಿ ಕರೆಯುವಾತನಾಗಿದ್ದಾನೆ. ಈಗ ಹೇಳ್ರಿ, ಆದರೆ ನನ್ನವನು ಆಗಿರುವ ನೀತಿವಂತನು, ಆಮೇಲೆ ಅಲ್ಲೇಲೂಯಾ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನಾವು ಯಾರನವರು? ಜೋರ ಕೇಳಿ, ಯಾರನವರು? ನಿನ್ ಕಿವಿಗೆ, ನಿನ್ ಕಾಯಿಲೆಗೆ, ನಿನ್ ನೋವಿಗೆ, ನಿನ್ ಕೊರತೆಗೆ ಹೇಳ್ಬೇಕು ಯೇಸುವೆ ನಾಮದಲ್ಲಿ ನಾನು ಯಾರಿನವನು. ಆಮೇನ್ ಹೇಳ್ಬೇಕು ಯೇಸುವೆ ನಾಮದಲ್ಲಿ. ದೇವರು ನಿನ್ನ ಬಗ್ಗೆ ಹೇಳಿದಾಗ ನೀನು ಅದನ್ನು ಕನ್ಫರ್ಸ್ ಮಾಡೋದು, ಅದು ನಂಬಿಕೆಯನ್ನು ವ್ಯಕ್ತಪಡಿಸುವಂಥದ್ದು. ನಾನು ಯಾರನವನು? ಪೌಲ್ ಹೇಳ್ತಾನೆ, ಇನಿ ನಾನಲ್ಲ, ಕ್ರಿಸ್ತ ಯೇಸು. ಅಲ್ಲ ಹೇಳ್ರಿ, ಇನಿ ನಾನಲ್ಲ, ನಾನು ಕ್ರಿಸ್ತನವನಾಗಿದ್ದೇನೆ, ನಾನು ದೇವರನವನಾಗಿದ್ದೇನೆ. ಪ್ರೈಸರ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತು ನನ್ನಲ್ಲಿ ಜೀವಿಸುವವರಾಗಿದ್ದಾರೆ. ದೇವರು ಹೇಳ್ತಾರೆ ನನ್ನವನು ಎಂಬುದಾಗಿ ಹೇಳುವ ನೀತಿವಂತನು ನಂಬಿಕೆಯಿಂದಲೇ ಏನಾಗ್ತಾನೆ. ಈಗ ನಾನು ಲೋಕದವ್ರ ತರ ಅಲ್ರಿ, ನಾವು ನಂಬಿಕೆಯಿಂದಲೇ ಬದುಕಬೇಕು. ಕೆಲವರು ಹೇಳ್ತಾರೆ, ಏನ್ ಏಸು ಏಸು ಅಂತ ಓದಲ್ಲ, ಏನ್ ಕಂಡೆ ಅಂತ. ನೀನು ಅವರಿಗೆ ಚಾಲೆಂಜ್ ಮಾಡಿ ಹೇಳು, ನಿನ್ನ ಕಣ್ಣುಗಳು ನನ್ನ ಮೇಲೆ ಇರಲಿ. ಇವತ್ತು ನೀನು ಏನು ಎದುರು ನೋಡ್ತೀಯೋ, ಇವತ್ತು ಇಲ್ಲದಿದ್ದರೂ ನೀನು ಏನು ಎದುರು ನೋಡ್ತೀಯೋ ಅದಕ್ಕಿಂತಲೂ 100ರಷ್ಟು ಹೆಚ್ಚಾಗ್ತೀನಿ ನಾನು. ನನ್ನ ಬಂಧು, ನನ್ನ ಫ್ರೆಂಡ್ಸು ಎಲ್ಲರಿಗೂ ನಾನು ಆವಾಗ ಹೇಳ್ತಿದ್ದೆ. ಯಾವಾಗ ಬೆಂಗಳೂರಿನಲ್ಲಿದ್ದಾಗ ನಾನು ಯಕ್ಷಿಣ ಹೊಂದಿ ಕಟಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಇದ್ದಾಗ ಗೇಲಿ ಮಾಡ್ತಿದ್ದೆ. ಅಯ್ಯಯ್ಯಯ್ಯಯ್ಯ ಲೇ ಸುರೇಶ, ಏನು ಹಿಂಗೆ ಆಗ್ಬಿಟ್ಟೆ, ನಾಯಿ ಥರ ಆಗ್ಬಿಟ್ಟಲ್ಲೋ, ಬೀದಿಯಲ್ಲಿ ನಿಂತ್ಕೊಂಡು ಅಲ್ಲೆಲ್ಲೂಯ ಏಸು ಅಂತ ಕರೆಯಾಗಿ ಆಗ್ಬಿಟ್ಟಲ್ಲೋ ಅನ್ನೋರು. ಪ್ರಸಂಗ ಮಾಡ್ತಿದ್ದಾರೆ, ಬೀದಿಲಿ ನಿಂತ್ಕೊಂಡು ಪಕ್ಕದಲ್ಲಿ ಅಯ್ಯಯ್ಯಯ್ಯೋ ಲೇ ಎಂಥ ಜೋ ಕಣೋ ನೀನು, ಒಂದು ಕಾಲದಲ್ಲಿ ಹೀರೋ ಕಣೋ ನೀನು, ಹಿಂಗೆ ಆಗ್ಬಿಟ್ಟಲ್ಲೋ, ಜೋಕರ್ ಥರ ಆಗ್ಬಿಟ್ಟಲ್ಲೋ, ಚ ನಿನ್ ಗತಿ ಹಿಂಗೆ ಬರಬಾರ್ದಪ್ಪ ಅನ್ವೆ. ಪ್ರಸಂಗ ಮಾಡ್ಕೊಂಡು ಮಗನೇ ನೀನು ನೋಡ್ಕೊ ನನ್ನ, ಮಗನೇ ನೀನು ನೋಡ್ಕೊ ನನ್ನ, ಒಂದು ದಿನ ಬರ್ತದೆ ಆವಾಗ ನೋಡು ಅಂತ ಹೇಳ್ತಾರೆ ಇದ್ದೆ ನಾನು. ನಮ್ಮ ಚಿಕ್ಕಮ್ಮನ ಮನೆಗೆ ಹೋದೆ. ಚಿಕ್ಕಮ್ಮನ ಮನೆಗೆ ಹೋಗಿ ಯೇಸು ಸ್ವಾಮಿ ಬಗ್ಗೆ ಹೇಳಿದೆ. ಹೈ ಅದೆಲ್ಲ ಮಾತಾಡೋದಾದ್ರೆ ಈ ಮನೇಲಿ ಕಾಲಿಡ್ಬೇಡ. ಪೆನ್ ತಗೊಂಡೆ, ಮಾರ್ಕ್ ಮಾಡ್ಬಿಟ್ಟೆ. ಇವತ್ತು ಡೇಟಿಗೆ ಮಾರ್ಕ್ ಹಾಕಿಬಿಟ್ಟು ಈ ಮನೆ ಬಿಟ್ಟು ಹೋಗ್ತೀನಿ. ನೀವೇ ಕರೆದು ಈ ವಿಷಯಕ್ಕಾಗಿ ಕರೆದ್ರೆ ಹೊರತು ಈ ಮನೆ ಒಳಗೆ ಕಾಲಿಡೋದಿಲ್ಲ ಅಂತ ಬಂದ್ಬಿಟ್ಟೆ ನಾನು. ನಮ್ಮ ದೊಡ್ಡಮ್ಮ ಮಾವ ಅವರೆಲ್ಲರೂ ರೋಡಲ್ಲಿ ನಿಂತ್ಕೊಂಡು, ಏನಪ್ಪ ನೀನು ಹೋಗ್ಬಿಟ್ಟ, ಸೇರ್ಕೊಬಿಟ್ಟ, ಕೈ ಎಂದಿ ಭವಾನ, ಇದು ಇನ್ನು ಮುಂದೆ ಪೌಡ್ರು, ಹಾಲು ಪುಡಿ, ಗೋಧಿ ಪೌಡ್ರ ಅಂದರು. ನಾನು ಹೇಳಿದೆ, ನೀವು HMTL ಸೂಪರ್ವೈಸರು, ನಾನು ಸಾಧಾರಣವಾಗಿ ಪೇಂಟರ್ ಮಮ್ಮ, ನನ್ನನ್ನು ನೀವು ನೋಡ್ತೀರಾ, ನಿಮ್ಮನ್ನು ನಾನು ನೋಡ್ತೀನಿ ಅಂತೆ. ಹಾಗೆ ಆಯಿತು. ಅವರು ವಾರ ನಿಮ್ಗೆಲ್ಲರೂ ಗೊತ್ತಿದ್ದಾಗ ತಿಂಗಳ ಇಲ್ಲಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗತಕ್ಕಂಥದ್ದು. ಯಾವ ದೊಡ್ಡಮ್ಮ ನನ್ನ ಪಹಾನ್ ಹೊಡೆದ್ರು, ಅವರು ಅವ್ರ ಮಗಳು ಎಲ್ಲ ರಕ್ಷಣೆ ಹೊಂದಿ ದೀಕ್ಷಾಸನ ತೆಗೆದು ಸತ್ತರು ಯೇಸುವಿನ ನಾಮದಲ್ಲಿ. ಯಾವ ಫ್ರೆಂಡ್ಸ್ಗಳು ಗೇಲಿ ಮಾಡಿ ಪರ್ಯಾಸ ಮಾಡಿದ್ರು, ಅವರು ಅವರ ತಾಯಿ ಕೈಗಳೆತ್ತಿ ಇವತ್ತು ನಾನು ಹೋದರೆ ಆ ಊರಲ್ಲಿ ನನ್ನ ಕಂಡಿಡಿಯೋಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಸ್ವಲ್ಪ ದಿನ ಮುಂಚೆ ನಾನು ಹೋದಾಗ ಕೂತ್ಕೊಂಡಿದ್ದವರು ಎದ್ದು ಒಂದು ಕಾಲದಲ್ಲಿ ಹಾಳಾಗಿ ಊರಿಗೆ ಬರೋದು ಇವ್ನು ಬಾಚ್ಕೊಂಡು ಹೋಗ್ಬಿಡ್ಬಾರ್ದ ಅಂತ ನಂತ ಹೇಳ್ತಿದ್ದವರು ಕೈಗಳೆತ್ತಿ ಮೇಲೆ, ಅಪ್ಪ ನೀನಾದ ದಾರಿಯಲ್ಲಿ ನನ್ನ ಮಕ್ಕಳು ಮಾಡ್ರಪ್ಪ, ನನ್ನ ದೇವರು ಮಾಡುವ ಹಾಗೆ ಮಾಡೋದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಆಯ್ತು ಹೇಳುವಂಥದ್ದು. ನಿನ್ನನ್ನು ಗೇಲಿ ಮಾಡುವವನ ಕಣ್ಣಿನ ಮುಂದೆ ಔತಣವನ್ನು ಸಿದ್ಧ ಮಾಡಿದ್ದಾರೆ. ಆಮೇಲೆ ನಿನ್ನನ್ನು ಪ್ರಯಾಸ ಮಾಡುವವರು ಮುಂದೆ ದೇವರು ನಿನ್ನ ತಲೆನೇ ಎಣ್ಣೆಯಿಂದ ಅಭಿಷೇಕ ಮಾಡಿದ್ದಾರೆ.
ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನ್ನವರು ಎಂಬುದಾಗಿ ದೇವರು ಹೇಳ್ತಾರೆ. ನೀ ಯಾರ ರಿಪೋರ್ಟ್ ನಂಬ್ತಿ, ಯಾರೋ ಗೇಲಿ ಮಾಡೋ ರಿಪೋರ್ಟ್ ನಂಬ್ತೀಯೋ, ದೇವರು ನೀ ನನ್ನವರು ಎಂಬುದಾಗಿ ಹೇಳ್ತಾ ಆ ರಿಪೋರ್ಟ್ ನಂಬ್ತೀಯೋ? ನನ್ನವರು ಎಂಬುದಾಗಿ ಹೇಳ್ತಾ ದೇವ್ರ ರಿಪೋರ್ಟ್ ಮೇಲೆ ನಂಬಿಕೆ ಇಡು. ನೀನ್ ನಂಬಿಕೆ ಈ ಭೂಮಿ ಮೇಲೆ ಬದುಕಿ ಬಾಳತಕ್ಕಂಥವರಾಗಿರ್ತಿ. ಇವ್ರು ಹೇಳ್ತಾರೆ, ಅವ್ರು ಹಿಂಗೆ ಗೇಲಿ ಮಾಡಿದ್ರು, ಅವ್ರು ತಮಾಷೆ ಮಾಡಿದ್ರು. ಇದೇ ಪಕ್ಷಿರಾಜಪುರದಲ್ಲಿ, ನಾಗಪುರದಲ್ಲಿ ಜನರನ್ನೆಲ್ಲ ಗೇಲಿ ಮಾಡ್ತಿದ್ದವರು ಕಣ್ಣುಗಳು ನೋಡ್ತಾನೆ ಐತೆ. ಅವರ ಕಣ್ಣಿನ ಮುಂದೆ ಅವರು ದೇವರು ಬೆಳೆಸ್ತಾನೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಒಂದು ಬೋರ್ವೆಲ್ ಹಾಕಕ್ಕೆ ಕಯ್ಯ ದಮ್ಮಯ್ಯ ಅಂತಿದ್ದು ಬೋರ್ವೆಲ್ ಕಿತ್ಕೊಂಡಿದ್ದವರು ಇವತ್ತು ಅವ್ರ ಮನೆಗಳಿಗೆ ಬೋರ್ವೆಲ್ ಹಾಕೊಂಡ್ಬಿಡೋರು ಯೇಸುವಿನ ನಾಮದಲ್ಲಿ. ಕರ್ತನ ಮಟ್ಟಿಗೆ ದೇವರು ಆಶೀರ್ವದಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಳ್ಳಿಗಳಿಗೆ ನಾವೆಲ್ಲರೂ ಸೇರಿ ಬೋರ್ವೆಲ್ ಹಾಕ್ತೀವಿ ಯೇಸು ನಾಮದಲ್ಲಿ. ಚರ್ಚ್ಗಳು ಕಟ್ತೀವಿ ಯೇಸುವಿನ ನಾಮದಲ್ಲಿ. ಎಷ್ಟು ಜನ ನಂಬ್ತೀರಿ? ಕರ್ತನು ಈಗ ನಮ್ಮ ಚರ್ಚೆ ಕಟ್ಟಿ ಮುಗ್ದೈತದ ಬಿಡ್ರಿ. ಇನ್ನು ಮುಂದೆ ಕರ್ನಾಟಕದಲ್ಲಿ 30 ಡಿಸ್ಟಿಕಲ್ಲೂ ನಾವು ಚರ್ಚೆ ಕಟ್ಟಕ್ಕೆ ಹೋಗ್ತೇವೆ. ಫಾರಿನ್ ಕಡೆ ಹಣ ಅಲ್ಲ, ನಮ್ಮ ನಂಬಿಕೆಯಿಂದ ಬಂದಂತ ಹಣದಿಂದ ನಾವು ಕಟ್ಟಕ್ಕೆ ಹೋಗ್ತೇವೆ. ಆಮೇಲೆ ನಿಮಗೆ ಮನೆ ಇಲ್ದಿತ್ತು, ಮನೆ ಕೊಟ್ರ? ಸರಿಯಾಗಿ ವಸ್ತ್ರಗಳಿರ್ತಿದ್ದು ಎಲ್ಲ ಕೊಟ್ರ? ಸ್ವಂತ ಬೈಕ್ ಕೂಡ ಗೆತ್ತಿಲ್ಲ, ಈಗ ಕಾರ್ ಕೊಟ್ರ? ಈಗ ಇನ್ನೇನ್ ಬೇಕು ಹೇಳ್ರಿ? ಇನ್ನು ಮನೆ ಮೇಲೆ ಮನೆ ತಗೊಂಡಿರ್ತೀಯ, ದೇವ್ರು ಬರುವಾಗ ಮನೆ ಹಿಡ್ಕೊಂಡು ಹೋಯ್ತೀಯ. ಆಮೇಲೆ ನಾನು ಹೇಳ್ತೀನಿ, ನಿನ್ನ ವಿಷನ್ ಸ್ವಲ್ಪ ಹೆಚ್ಚಾಗಲಿ, ದೇವರ ರಾಜ್ಯದ ಮೈಂಡ್ ನಿನಗೆ ಬರಲಿ, ದೇವರ ರಾಜ್ಯ ಮನಸ್ಸು ನಿನಗೆ ಬರಲಿ. ನಾನು ಈ ಊರಿಗೆ ಬಂದು ಇಲ್ಲಿಯವರೆಗೂ ದೇವರ ಕೃಪೆಯಿಂದ ತಾಳ್ಮೆಯಾಗಿ ಹೇಳ್ತೇನೆ, ನನಗಂತ ಒಂದು ಸೈಟ್ ಮಾಡ್ಕೊಂಡಿಲ್ಲ, ನನಗಂತ ಸ್ವಂತವಾಗಿ ಗಾಡಿ ಕೂಡ ಇರಲಿಲ್ಲ. ಈಗ ತಗೊಳಕ್ಕೆ ಹೋಗ್ತೀವಿ, ಅದು ಕೂಡ ಟ್ರಸ್ಟ್ ಗಾಡಿನೇ. ಈಗ ಬೇರೆ ಟ್ರಸ್ಟ್ಗಳು ಇದು ಕೊಡಲ್ಲ, ಏನೋ ಕೊಡಲ್ಲ, ಲೋನ್ ಕೊಡಲ್ಲ ಅಂದ್ಬಿಟ್ಟು ತಗೊಳ್ತಿದ್ವಿ, ಮತ್ತೆ ಟ್ರಸ್ಟ್ಗೆ ಹಾಕ್ಬಿಡ್ತೀವಿ, ಇಟ್ಕೊಳ್ಳೋಣ. ಇರಲಿ, ನನಗೆ ಅಂತ ಏನಿಲ್ಲ. ನನ್ನ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಅವರು ಹೈಯರ್ ಎಜುಕೇಷನ್ ಮುಗಿಸಿದ್ರು, ಈಗ ಮುಗಿಸ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ನಾನು ದುಡ್ಡು ಕೊಟ್ಟು ಎಷ್ಟೋ ಮಕ್ಕಳಿಗೆ ಫೀಸ್ ಕಟ್ತಿದ್ದೀನಿ ಇಲ್ಲಿ, ಆದರೆ ನನ್ನ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ನಾನು ಹೇಳ್ತೀನಿ, ಏನಾದ್ರು ಕೊರತೆ ಕಾಣ್ತದ ನನ್ನ ಬಳಿಗೆ? ಕಾಣ್ತದ? ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೋಗಿ ನೋಡ್ರಿ, ನಾಮದಲ್ಲಿ ಸುಸ್ತಾಗಿ ಕೆಳಗೆ ಬಿದ್ದುಬಿಡ್ಬೇಕು, ಖಾಲಿ. ಆದರೆ ನಾನು ಯಾವಾಗಲೂ ಜಾಲಿ. ಹಲ್ಲೆಲೂಯಾ. ಐ ಆಮ್ ನಾಟ್ ಲ್ಯಾಕಿಂಗ್ ಇನ್ ಎನಿಥಿಂಗ್. ನನಗೆ ಯಾವ ಕೊರತೆ ಇಲ್ಲ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದರೆ ಬ್ಯಾಲೆನ್ಸ್ ಇಲ್ಲದೆ ಅಂದ್ಬಿಟ್ಟು ನಮಗೆ ಬ್ಯಾಲೆನ್ಸ್ ಇಲ್ಲ, ಕೆತ್ತಿಲ್ಲ ಅಂತ ತಿಳ್ಕೊಂಬಿಡ್ರಿ. ನನ್ನ ಬ್ಯಾಲೆನ್ಸ್ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಾನು ಮನಸ್ಸು ಮಾಡಿದರೆ ನಾನು ಏನೋ ಮಾಡಿಬಿಡ್ಬೋದಾಗಿತ್ತು. ಎಲ್ಲ ದೇವರ ರಾಜ್ಯಕ್ಕೆ ಹಾಕೋದ್ರಿಂದ ದೇವರ ರಾಜ್ಯ ವಿಸ್ತಾರವಾಗ್ತಿರೋದನ್ನ ಸ್ವಂತ ಕಣ್ಣುಗಳು ಕಾಣ್ತೈತೆ. ಇದಕ್ಕೆ ಪ್ರತಿಫಲವನ್ನು ಪರಲೋಕದಲ್ಲಿ ಕೂಡ ಹೊಂದಿಕೊಳ್ಳತಕ್ಕಂಥವನಾಗಿದ್ದಾನೆ. ಅರ್ಥ ಆಯ್ತಾ? ದೇವರೇ ಆಶೀರ್ವಾದ ಮಾಡು ಅಂತ ಆಶೀರ್ವದಿಸ್ಬಿಟ್ಟು ಉಪ್ಕೊಂಡು ಊದ್ಕೊಂಡು ನೀನು ಸತ್ತೋದ್ರೆ ಉಳಾನೇ ತಿನ್ಬೇಕಾಗತ್ತೆ. ನೀನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರು. ಆಮೇಲೆ ಹಲ್ಲೆಲೂಯಾ. ನಿನ್ನ ಸತ್ರ ನಿನ್ನ ಹೆಣದ ಹತ್ರ ಒಂದು 4 ಜನ, ಅಯ್ಯೋ ನಮಗೆ ಇವ್ರು ಇದ್ದಾಗ ಇದು ಮಾಡಿದ್ರು ಅಂತ ಹೇಳಲಿಕ್ಕೆ ಇರಲಿ ಜನ. ಅಯ್ಯೋ ಹೋಗ್ಬಿಡ್ಲಿ ಅತ್ತಗೆ ಅಂತ ಮಣ್ಣು ತೆಗೆದು 3 ಮಣ್ಣು ಹಾಕಿ 6 ಮಣ್ಣು ಹಾಕ್ಬಿಟ್ಟಾರ ಆಮೇಲೆ ತಲೆ ಮೇಲೆ, ನಿನ್ನ ಬಾಯಿ ಮೇಲೆ, ನಿನ್ನ ತಲೆ ಮೇಲೆ. ಪ್ರೈಸ್ ದಿ ಲಾರ್ಡ್. ಈ ಭೂಮಿ ಮೇಲೆ ನಾವು ಬದುಕ್ತೀವಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿರೋದಕ್ಕಾಗಿ ಬದುಕ್ತೀವಿ. ಮತ್ತೊಬ್ಬರಿಗೆ ಆಶೀರ್ವಾದವಾಗಿರೋದಕ್ಕಾಗಿ ಕರ್ತನ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಯ್ತಾ ಹೇಳುವಂಥದ್ದು? ನಾವು ಈ ಭೂಮಿ ಮೇಲೆ ಬದುಕ್ತೀವ, ನಾಶವಾಗ್ತೀವ? ನೀತಿವಂತರೆಲ್ಲರ ಕೈಗೆಳುತ್ತದಲ್ಲೆಲ್ಲ ಹೇಳ್ರಿ. ನನ್ನವರು ಅಂತ ಹೇಳುವ ನೀತಿವಂತನು ಹೇಗೆ ಬದುಕಬೇಕು? ಆಮೇಲೆ ನೀವು ಬದುಕ್ತೀರಾ ಇಲ್ವಾ? ಹೇಗೆ? ನಂಬಿಕೆಗೆ ಆಧಾರ ಯಾವುದು? ಎಷ್ಟು ಜನ ವಾಕ್ಯ ರೆಡಿ ಆಗಿದ್ದಾರೆ? ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯಕ್ಕೆ ಕೃಪೆಗೆ ನಿಮ್ಮೆಲ್ಲರನ್ನು ಸಮರ್ಪಣೆ ಮಾಡ್ತಾ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರು ಈ ವಾಕ್ಯಗಳ ಹಾಗೆ ನಿಮ್ಮನ್ನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು. ಆಮೆನ್. Praise the Lord. ಎಲ್ಲರೂ ಸೇರಳುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸೌರೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿ.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡುವ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ. ಆಮೇನ್ ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ನೆನೆದ ಐಕ್ಯತೆಯು ಕೂಡಿ ಬಂದರು ನಮ್ಮ ಸಂಗಡ, ಬರುವುದಕ್ಕಾಗದವರೊಂದೆಲ್ಲ ದೇವರ ಮಕ್ಕಳ ಸಂಗಡಲು, ಎಲ್ಲ ಪರಿಶುದ್ಧ ಒಂದರ ಸಂಗಡಲು ಯಾವಾಗಲೂ ಎಂದೆಂದಿಗೂ ಇರಲಿ. ಆಮೇನ್ ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಿದ ಆಮೆನ್.